ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಷಯ ಬಂದ್ಬಿಟ್ಟು ಸಂವಿಧಾನ, ಭಾರತದ ಸಂವಿಧಾನ. ಈಗಾಗಲೇ ನಾವು ಹಲವಾರು ತರಗತಿಗಳಲ್ಲಿ ಭಾರತದ ಸಂವಿಧಾನದ ಕುರಿತು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಭಾರತದ ಸಂವಿಧಾನದಲ್ಲಿ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಈಗಾಗಲೇ ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ವಿ. ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಯಾಕಂತೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದನ್ನು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಕರೆದಿದ್ದಾರೆ. ಹಾರ್ಟ್ ಆ್ಯಂಡ್ ಸೋಲ್ ಅಂತೇಳಿ ಕರೆದಿದ್ದಾರೆ. ಹಾರ್ಟ್ ಆ್ಯಂಡ್ ಸೋಲ್ ಅಂದರೆ ಏನ್ರಿ ಇದರ ಅರ್ಥ? ಹಾರ್ಟ್ ಆ್ಯಂಡ್ ಸೋಲ್ ಅಂತೇಳಿದರೆ ಅಂದರೆ ಮೂಲಭೂತ ಹಕ್ಕುಗಳು ಏನದಾವಲ್ಲ, ಇವು ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆ ಆಗಿದೆ, ನೆನ್ಪಿಟ್ಕೊಡ್ರಿ. ಕೇಳಿದಾರೆ ಪ್ರಶ್ನೆ. ಜೊತೆಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಏನಿದೆಯಲ್ಲ, ಎಷ್ಟನೇ ವಿಧಿಗೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆರ್ಟಿಕಲ್ 32 ಅದನ್ನು ಕೂಡ ನೆನ್ಪಿಟ್ಕೊಳ್ರಿ. ಹಾಗಾದರೆ ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಫಂಡಮೆಂಟಲ್ ರೈಟ್ಸನ್ನು ಆತ್ಮ ಮತ್ತು ಹೃದಯ ಅಂತೇಳಿ ಕರೆದ್ರ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ವಿಶ್ವದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನೀವು ನಿರಂಕುಶ ಪ್ರಭುತ್ವ ಹೊಂದಿರತಕ್ಕಂಥ ದೇಶಗಳನ್ನ ಗಮನಿಸ್ಬೋದು, ಕಮ್ಯುನಿಸ್ಟ್ ರಾಷ್ಟ್ರಗಳನ್ನ ಗಮನಿಸ್ಬೋದು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಇರೋದಿಲ್ಲ ವ್ಯಕ್ತಿಗಳು ಹಲವಾರು ರೀತಿಯಿಂದ ಶೋಷಣೆಗೊಳಪಟ್ಟಿರ್ತಾರೆ. ಆದರೆ ನಮ್ಮ ಭಾರತ ದೇಶ ಏನದಲ್ಲ, ಅಷ್ಟೊಂದು ಆ ವ್ಯಕ್ತಿಗಳಿಗೆ ಹಕ್ಕುಗಳು ನೀಡಿದೆ. ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆದರೆ ಅವನು ಏನೆಲ್ಲ ಮಾಡ್ಬೋದು, ಅದು ಮೂಲಭೂತ ಹಕ್ಕುಗಳ ಅಂಡರ್ನಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು. ತನ್ನ ಸಮಸ್ಯೆಗಳನ್ನು ಅಲ್ಲಿ ಆತ ಹೇಳ್ಬೋದು, ಸಮಸ್ಯೆಗೆ ಪರಿಹಾರವನ್ನು ತೆಗೆದುಕೊಳ್ಬೋದು. ಈ ರೀತಿ ಪ್ರೊವಿಷನ್ಸ್ಗಳನ್ನು, ಈ ರೀತಿ ಸೌಲಭ್ಯಗಳನ್ನ ಯಾವ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ರೀ? ನಿರಂಕುಶ ಪ್ರಭುತ್ವದಲ್ಲಿ ಇಲ್ಲ. ಅದು ಕೇವಲ ನಮ್ಮ ದೇಶದಲ್ಲಿ ಕೊಟ್ಟಿದೆ, ನಮ್ಮ ಸೌಭಾಗ್ಯ ಅದ. ಹೀಗಾಗಿ ಇವತ್ತಿನ ದಿನ ಏನಂತೇಳಿದ್ರೆ, ಈ ಒಂದು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ರಿಟ್ಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ, ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲೇನಂತೇಳಿದ್ರೆ ಮುಖ್ಯವಾಗಿ ಏನಂತೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಬೇಕಾಗಿದೆ ನಾವು. ಓಕೆ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬರ್ತಕ್ಕಂಥದ್ದು ಏನಂತೇಳಿದ್ರೆ, ಕಾನ್ಸ್ಟಿಟ್ಯೂಷನು ಇಲ್ಲಿ 12ರಿಂದ 35ರವರೆಗಿನ ವಿಧಿಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡಿವಿ, ಅರ್ಥ ಮಾಡ್ಕೊಂಡಿವಿ. ಓಕೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಇವುಗಳನ್ನು ಪಡ್ಕೊಳ್ತಾನೆ. ಓಕೆ, ಹಾಗಾದರೆ ಇಲ್ಲಿ ಈ ವ್ಯಕ್ತಿ ಏನಾದರೂ ಹಕ್ಕುಗಳಿಗೆ ಧಕ್ಕೆ ಆದರೆ ಅವನು ಏನು ಮಾಡ್ಬೋದು ಅಂತೇಳಿದರೆ, ಅವನಿಗೆ 2 ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ಗಳದಾವ್ರಿ. ಇಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅಂತೇಳಿ ಮಾತಾಡ್ತೀವಿ, ಇನ್ನೊಂದು ಹೈಕೋರ್ಟ್ ಅಂತೇಳಿ ಮಾತಾಡ್ತೀವಿ ನಾವು. ಒಂದು ಸುಪ್ರೀಂ ಕೋರ್ಟು, ಇನ್ನೊಂದು ಹೈಕೋರ್ಟು. ಓಕೆ, ಹಾಗಾದರೆ ಇಲ್ಲಿ ಸುಪ್ರೀಂ ಕೋರ್ಟಿನ ಪ್ರಕಾರ ಆ ವ್ಯಕ್ತಿ ಆರ್ಟಿಕಲ್ 32 ಯೂಸ್ ಮಾಡ್ಕೊಳ್ಬೋದು. ಓಕೆ, ಹೈಕೋರ್ಟಿನ ಪ್ರಕಾರ 2 to 6 ಆರ್ಟಿಕಲನ್ನು ಯೂಸ್ ಮಾಡ್ಕೊಳ್ಬೋದು. ಇವೆರಡೂ ಆರ್ಟಿಕಲ್ಸ್ಗಳನ್ನು ಬಳಸ್ಕೊಂಡು ಆ ವ್ಯಕ್ತಿ, ಈಗ ಬರ್ತಕ್ಕಂಥ ರಿಟ್ಗಳ ಬಗ್ಗೆ ಹೇಳ್ತೇನೆ ನಾನು. 5 ರಿಟ್ಗಳಿದಾವೆ. ಓಕೆ, 5 ರಿಟ್ಗಳಲ್ಲಿ ಏನಾದರೂ ಆ ವ್ಯಕ್ತಿಗೆ ಧಕ್ಕೆ ಆದರೆ ಅವನು ಏನು ಮಾಡ್ಬೋದು ಅಂತೇಳಿದರೆ, ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು. ಹೈಕೋರ್ಟಿಗೆ ಹೋಗ್ಬಿಟ್ಟು ಒಂದು ರಿಟ್ಟನ್ನು ಕೊಟ್ಟರೆ ಸಾಕು, ಅವನ ಸಮಸ್ಯೆ ನಿವಾರಣೆ ಆಗ್ತದೆ. ಅದು ನಮ್ಮ ಸಂವಿಧಾನದಲ್ಲಿ ಅವಕಾಶ ಅದ, ನೆನ್ಪಿಟ್ಕೊಳ್ರಿ. ಓಕೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನು ಮಾಡ್ತವೆ? ರಿಟ್ಟನ್ನು ಜಾರಿಗೆ ತರ್ತವೆ. ಏನು ಸರ ರಿಟ್ ಅಂತ ಹೇಳ್ತಾ ಇದ್ದೀರಾ? ರಿಟ್ ಅಂದರೆ ಏನಂತೇಳಿದ್ರೆ, ಇಲ್ಲಿ ನೋಡ್ರಿ, ಇದು ರಿಟ್ ಅಂತೇಳಿದ್ರೆ ಇದೊಂದು ಆರ್ಡರ್. ಇದು ರಿಟ್ ಅಂತೇಳಿದ್ರೆ ಏನ್ರಿ? ಇದೊಂದು ಆರ್ಡರ್, ಆಜ್ಞೆ ಅಂತೇಳಿ ಕರಿತೀವಿ ನಾವು. ರಿಟ್ ಅಂದ್ರೆ ಆರ್ಡರು, ಆಜ್ಞೆ ಅಂತೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲಿ ನಾವು ಪ್ರಾಚೀನ ಕಾಲದಲ್ಲೂ ಸಹಿತ ಈ ರಿಟ್ಟನ್ನು ಕಾಣ್ತಾ ಇದ್ವಿ. ಅಂದರೆ ನಮ್ಮಲ್ಲಿ ರಾಜ ಮಹಾರಾಜರ ಕಾಲದಲ್ಲಿಯೂ ಸಹಿತ ಏನು ಮಾಡ್ತಾ ಇದ್ವಿ ಅಂತೇಳಿದ್ರೆ, ಅವಾಗಲೂ ಸಹಿತ ಆದೇಶಗಳನ್ನು ಮಾಡ್ತಾ ಇದ್ರು, ರಿಟ್ಗಳನ್ನು ಹೊಡೆಸ್ತಾ ಇದ್ರು. ಅದೇ ಆಜ್ಞೆಗಳನ್ನು ಇವತ್ತೇನು ಮಾಡ್ತಾ ಇದ್ದಾವೆ, ರಾಜ ಮಹಾರಾಜರು ಹೆಂಗವಾಗ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿದ್ರಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊಂದಿದಾವೆ. ಆ ಉದ್ದೇಶಕ್ಕೋಸ್ಕರ ಈ ರಿಟ್ ಹೊಡೆಸ್ತಕ್ಕಂತಹ ಆಜ್ಞೆಯನ್ನು ನೀಡ್ತಕ್ಕಂಥ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ನೀಡಲಾಗಿದೆ. ಹಾಗಾದರೆ ಈ ರಿಟ್ ಅಂತಕ್ಕಂಥದ್ದನ್ನು ನಾವು ಬ್ರಿಟನ್ನಿಂದ ತೆಗೆದುಕೊಂಡಿದ್ದೇವೆ ರೀ. ಬ್ರಿಟನ್ ಸಂವಿಧಾನದಿಂದ ಈ ರಿಟ್ಟನ್ನು ತೆಗೆದುಕೊಂಡಿದ್ದೇವೆ ನಾವು, ನೆನಪಿಟ್ಟುಕೊಳ್ರಿ. ಬ್ರಿಟನ್ ಸಂವಿಧಾನದಿಂದ ಏನು ಮಾಡಿದ್ದೀವಿ? ಈ ರಿಟ್ಟನ್ನು ನಾವು ತೆಗೆದುಕೊಂಡಿದ್ದೀವಿ. ಹಾಗಾದರೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ಅಲ್ರಿ. ಏನು ತಿಳ್ಕೊಂಡ್ವಿ?
ಇಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳ್ಕೊಂಡ್ವಿ. ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, 2 to 6 ಪ್ರಕಾರ ಹೈಕೋರ್ಟಿಗೆ ಹೋಗ್ಬೋದು. ಜೊತೆಗೆ ನಿಮ್ಗೆ ಏನಂತ ಹೇಳಿದ್ರೆ ಆರ್ಟಿಕಲ್ 32 ಯೂಸ್ ಮಾಡ್ಕೋಬೋದು ನೀವು. ಅಂದರೆ 32ನೇ ವಿಧಿ. ಸುಪ್ರೀಂ ಕೋರ್ಟೇ ಅತಿ ಹೆಚ್ಚು ಅಂತ ಹೇಳಿದ್ರೆ ಸಾವರ್ನಿಟಿ ಪವರನ್ನು ಪಡ್ಕೊಂಡದ. ಅದ್ರ ಬಗ್ಗೆ ಮಾತಾಡ್ತೀನಿ ರೀ ನಾ ಇಲ್ಲಿ. ಓಕೆ, ಸುಪ್ರೀಂ ಕೋರ್ಟ್ ಅತಿ ಹೆಚ್ಚು ಒಂದು ಪವರನ್ನು ಪಡ್ಕೊಂಡಿದೆ ರಿಟ್ಟನ್ನು ನೀಡುವಲ್ಲಿ. ಓಕೆ, ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ, ನಾನು ಮತ್ತೆ ಮಾತಾಡ್ತೀನಿ ವಿಷಯಗಳನ್ನು. ಓಕೆ, ಹಾಗಾದ್ರೆ ಇದನ್ನು ನೆರೈಸ್ ಮಾಡ್ತೇನೆ ಇವಾಗ. ಇಲ್ಲಿ ನೋಡ್ರಿ, ಈ ಹಿಂದ್ಗಡೆ ಕೂಡ ರಿಟ್ ನೀಡ್ತಕ್ಕಂಥ ಅಧಿಕಾರ ಇತ್ತು. ಓಕೆ, ಕೆಲವೊಂದಿಷ್ಟು ರಿಟ್ಗಳು ನೀಡ್ತಕ್ಕಂಥ ಅಧಿಕಾರಗಳನ್ನು ಇಲ್ಲಿ ಏನು ಮಾಡಲಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದಿಷ್ಟು ಪ್ರಾಂತ್ಯಗಳಿಗೆ ಮಾತ್ರ ನೀಡಿದ್ವಿ ನಾವು ಆಗಿನ ಅವಧಿ ಒಳಗಡೆ. ಓಕೆ, ಇಲ್ಲಿ ಮದ್ರಾಸ್ ಆಗಿರ್ಬೋದು, ಮದ್ರಾಸ್ ಪ್ರಾಂತ್ಯಗಳಿಗೆ ನೀಡಿದ್ವಿ ನಾವು ಆಗಿನ ಅವಧಿ ಒಳಗಡೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ರಿಟ್ ನೀಡ್ತಕ್ಕಂಥ ವ್ಯಾಪ್ತಿಯನ್ನು ಏನು ಮಾಡಿದ್ವಿ, ಚೇಂಜ್ ಮಾಡಿದ್ವಿ ನಾವು. ವ್ಯಾಪ್ತಿಯನ್ನು ಚೇಂಜ್ ಮಾಡಿ ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಷ್ಟು ರಾಜ್ಯಗಳಿದಾವಲ್ಲ, ಎಲ್ಲ ರಾಜ್ಯಗಳಲ್ಲಿ ಕೂಡ ನಾವು ರಿಟ್ಗಳನ್ನು ನೀಡ್ಬೋದು, ರಿಟ್ಗಳನ್ನು ಕೊಡ್ಬೋದು ನಾವು. ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ರಿಟ್ ಹೊಡಿಸ್ತಕ್ಕಂಥ ಅಧಿಕಾರ ಇದೆ, ರಿಟ್ ಹೊಡಿಸ್ತಕ್ಕಂಥ ಅಧಿಕಾರ ಇದೆ. ಎಲ್ಲ ಹೈಕೋರ್ಟಿಗೂ ಸಹಿತ ರಿಟ್ ಹೊಡಿಸ್ತಕ್ಕಂಥ ಅಧಿಕಾರ ಇದೆ. ಓಕೆ, ಹಾಗಾದರೆ ಈ ರಿಟ್ಟಿನ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ, ಈ ರಿಟ್ಟಿನ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ ಒಂದು ಅಂಶ ಅರ್ಥ ಮಾಡ್ಕೊಡ್ರಿ. ಈ ರಿಟ್ ಹೊಡಿಸ್ತಕ್ಕಂಥ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜ್ಯುರಿಸ್ಡಿಕ್ಷನ್ ಅಂದರೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇವೆರಡೂ ಏನು ಮಾಡ್ಬೋದು, ರಿಟ್ಟನ್ನು ಹೊರಡಿಸ್ಬೋದು, ಆಜ್ಞೆಯನ್ನು ಹೊರಡಿಸ್ಬೋದು. ಹಾಗಾದರೆ ಈ ಸುಪ್ರೀಂ ಕೋರ್ಟಿನ ವ್ಯಾಪ್ತಿ ಏನಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಬರ್ತದೆ ರೀ. ಆಲ್ ಓವರ್ ಇಂಡಿಯಾ, ದೇಶಾದ್ಯಂತ ಏನು ಮಾಡ್ಬೋದು, ಸುಪ್ರೀಂ ಕೋರ್ಟು ರಿಟ್ಗಳನ್ನು ಹೊರಡಿಸ್ಬೋದು. ಬಟ್ ಇಲ್ಲಿ ಹೈಕೋರ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಹೈಕೋರ್ಟು ಇಲ್ಲಿ ರಿಟ್ಗಳನ್ನು ಹೊರಡಿಸ್ಬೋದು, ಜೊತೆಗೆ ಏನಂತ ಹೇಳಿದ್ರೆ ಇದ್ರ ಜ್ಯುರಿಸ್ಡಿಕ್ಷನ್ ಅಂಡರ್ದಲ್ಲೇ ಮಾಡಬೇಕಾಗ್ತದೆ ಹೈಕೋರ್ಟ್. ಫಾರ್ ಎಕ್ಸಾಂಪಲ್, ಕರ್ನಾಟಕದ ಹೈಕೋರ್ಟು ಕರ್ನಾಟಕದ ಜ್ಯುರಿಸ್ಡಿಕ್ಷನ್ ಅಂಡರ್ನಲ್ಲೇ ಮಾಡಬೇಕಾಗ್ತದೆ. ಜೊತೆಗೆ ಹೈಕೋರ್ಟಿಗೆ ಇನ್ನೂ ಒಂದು ಪವರ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಲೀಗಲ್ ಕೆಲವೊಂದಿಷ್ಟು ಅಂದರೆ ಲೀಗಲ್ ವಿಚಾರಗಳನ್ನು ಸಹಿತ ಏನು ಮಾಡ್ಬೋದು, ಹೈಕೋರ್ಟು ನಿಭಾಯಿಸ್ಬೋದು. ಹಾಗಾದರೆ ರಿಟ್ಟನ್ನು ನೀಡುವಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ಗಿಂತ ಹೈಕೋರ್ಟ್ ಕೂಡ ಏನಾಗುತ್ತೆ, ಒಂಚೂರು ಡಾಮಿನೆಂಟ್ ಆಗುತ್ತೆ. ಇಲ್ಲಿ ಡಾಮಿನೆಂಟ್ ಆಗುತ್ತೆ ಅಂದರೆ ಸ್ವಲ್ಪ ಪ್ರಬಲತೆಯನ್ನು ಹೊಂದದ. ಯಾಕಂತ ಹೇಳಿದ್ರೆ ಇಲ್ಲಿ ರಿಟ್ಟನ್ನೂ ಇದನ್ನು ಮಾಡ್ಬೋದು, ಹೈಕೋರ್ಟು ರಿಟ್ಟನ್ನು ನೀಡ್ಬೋದು. ಅದ್ರ ಜೊತೆಗೆ ಲೀಗಲ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಕಾನೂನುಬದ್ಧ ಕೆಲಸವನ್ನು ಕೂಡ ಹೈಕೋರ್ಟ್ ಮಾಡ್ಬೋದು. ಅಂತಹ ವಿಚಾರದಲ್ಲಿ ಹೈಕೋರ್ಟಿಗೆ ಪವರ್ ಅದ, ನೆನಪಿಟ್ಕೊಳ್ರಿ. ಹಾಗಾದ್ರೆ ಇಷ್ಟು ವಿಚಾರಗಳಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ ನಿಮ್ಗೆ ತಿಳಿಸಿ ಹೇಳೋದು, ಇಲ್ಲಿ ಏನಂತ ಹೇಳಿದ್ರೆ ರಿಟ್ಟಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಏನು ಮಾತಾಡಿದೆ ಅಲ್ಲ, ರಿಟ್ಗಳಿಗೆ ಸಂಬಂಧಪಟ್ಟಂತೆ ಸಂಸತ್ತು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡುವಂತಿಲ್ಲ. ಸಂಸತ್ತು ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ಯಾಕೆ ಇದನ್ನು ಹೃದಯ ಮತ್ತು ಆತ್ಮ ಅಂತೇಳಿ ಕರೀತಾರೆ ಅಂತ ಹೇಳಿದ್ರೆ, ಈ ಒಂದು ಫಂಡಮೆಂಟಲ್ ರೈಟ್ಸನ್ನು ಸಂಸತ್ತು ಸಹಿತ ಮುಟ್ಟುವಂಗಿಲ್ರಿ, ಸಂಸತ್ತು ಸಹಿತ ಟಚ್ ಮಾಡುವಂಗಿಲ್ಲ. ಫಂಡಮೆಂಟಲ್ ರೈಟ್ಸನ್ನು ಅರ್ಥ ಮಾಡ್ಕೊಳ್ರಿ. ಸಂವಿಧಾನದ ಮೂಲ ರೂಪರೇಷೆಗಳಿಗೆ ಧಕ್ಕೆ ಆಗದಂತೆ ಸಂಸತ್ತು ತಿದ್ದುಪಡಿಯನ್ನು ಮಾಡಬೇಕು ಅಂದರೆ ಅಷ್ಟೊಂದು ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅಷ್ಟೊಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ದಾವೆ, ನೆನಪಿಟ್ಟುಕೊಳ್ರಿ. ಯಾಕಂತ ಹೇಳಿದ್ರೆ ನಿಮಗೆ ಎಲಾಬ್ರೇಟ್ ಮಾಡಿ ಬರಿ ಅಂತ ಕೇಳಿದ್ರೆ ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ಹೃದಯ ಮತ್ತು ಆತ್ಮ ಅಂತೇಳಿ ಕರೆದಾರ ಅಂತ ಹೇಳಿದ್ರೆ ಇವೆಲ್ಲ ಅಂಶಗಳು ನೀವು ಹಾಕಬೇಕಾಗ್ತದ ಮೇನ್ಸ್ನಲ್ಲಿ, ಇವೆಲ್ಲ ಅಂಶಗಳನ್ನ ಎಲಾಬ್ರೇಟ್ ಮಾಡಬೇಕಾಗ್ತದ. ಜೊತೆಗೆ ಇನ್ನೂ ಅಂತ ತಿಳ್ಕೊಡ್ರಿ, ನಿಮ್ಗೆ ಈ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತುರ್ತು ಪರಿಸ್ಥಿತಿ ಅವಧಿಯ ಒಳಗಡೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಈ ಮೂಲಭೂತ ಹಕ್ಕುಗಳು ರದ್ದಾಗ್ತಾವ್ರಿ. ಇಲ್ಲಿ ರಾಷ್ಟ್ರಪತಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರೆಸಿಡೆಂಟು ಆರ್ಟಿಕಲ್ 358 359 ಇವುಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡ್ಬೋದು, ಈ ಮೂಲಭೂತ ಹಕ್ಕುಗಳನ್ನು ರದ್ದತಿ ಮಾಡ್ಬೋದು. ಅವಾಗ ಪವರ್ ಅದ, ಅವಧಿ ಒಳಗಡೆ ಪವರ್ ಅದ, ನೆನ್ಪಿಟ್ಕೊಳ್ರಿ. ಅವಧಿ ಒಳಗಡೆ ರಾಷ್ಟ್ರಪತಿ ಏನು ಮಾಡ್ಬೋದು, ಇವುಗಳನ್ನ ರದ್ದತಿ ಮಾಡ್ಬೋದು. ಓಕೆ, ಹಾಗಾದ್ರೆ ಇವೆಲ್ಲ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ನಿಮ್ಗೆ ಈ ಏನಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ನಲ್ಲಿ ಬರ್ತಕ್ಕಂತಹ ಅಂಶಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳಿವು. ಇವುಗಳು ನಿಮ್ಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ಹೇಳ್ಕೊಟ್ಟೆ ನಾನು. ಹಾಗಾದ್ರೆ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ನಮ್ಮದು ಇಲ್ಲಿ ರಿಟ್ಗಳ ಬಗ್ಗೆ ನಾವು ಒಂದೊಂದು ರೀತಿಯಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಪ್ರಮುಖ ರಿಟ್ಗಳ ಬಗ್ಗೆ ನಾವು ಮಾತಾಡ್ತೀವಿ.
ಓಕೆ, ಎಷ್ಟಿದಾವಪ್ಪ ರಿಟ್ಗಳಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಹೆಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಓಕೆ, ಇಲ್ಲಿ ಸರ್ಶಿಯೋರರಿ, ಪ್ರೊಹಿಬಿಷನ್ನು, ಕೋವಾರೆಂಟು, 5 ರಿಟ್ಗಳೇನದಾವಲ್ರಿ ನಮಗೆ ಅತ್ಯಂತ ಏನಂತ ಹೇಳಿದ್ರೆ ಪವಿತ್ರವಾಗಿರ್ತಕ್ಕಂಥ ರಿಟ್ಗಳ್ರಿ ಇವು. ಈ ರಿಟ್ಗಳು ಎಷ್ಟೊಂದು ಸ್ವಾತಂತ್ರ್ಯವನ್ನು, ಎಷ್ಟೊಂದು ನಮಗೆ ಸೌಲಭ್ಯಗಳನ್ನು ಕೊಡ್ತಾವಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತೇನೆ ನಾ. ಅದ್ರ ಬಗ್ಗೆ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಸಂವಿಧಾನದಲ್ಲಿ ಇಷ್ಟೊಂದು ರಿಟ್ಗಳು ನಮ್ಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾವಂತೇಳಿ. ಓಕೆ, ಹಾಗಾದ್ರೆ ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಈ 5 ರಿಟ್ಗಳ ಬಗ್ಗೆ, ಈ ಕನ್ನಡದಲ್ಲಿ ಇದಕ್ಕೆ ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಉತ್ಪ್ರೇಕ್ಷಣಾಲೇಖ, ಪ್ರತಿಬಂಧಕಾಜ್ಞೆ, ಕೋ ವಾರಂಟು ಅಂತೇಳಿ ಕರೀತಾರೆ. ಬಟ್ ನೀವೇನು ಮಾಡ್ರಿ, ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ಗಳನ್ನು ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಯಾಕಂತೇಳಿದ್ರೆ ನಮ್ದೊಂದು ದೊಡ್ಡ ದುರಂತ ಏನೋ ಗೊತ್ತಿಲ್ಲ, ಸರ್ಕಾರ ಏನು ಮಾಡ್ತಾ ಇದೆ, ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ವರ್ಡ್ಸ್ಗಳನ್ನು ಸರಿಯಾಗಿ ಕನ್ನಡಕ್ಕೆ ಏನು ಟ್ರಾನ್ಸ್ಲೇಟ್ ಮಾಡ್ತಾ ಇಲ್ಲ. ಯಾವುದೋ ಒಂದು ಡಿಗ್ರಿ ಕಾಲೇಜ್ ಪರೀಕ್ಷೆಗಳಲ್ಲಿ ನೀವು ನೋಡಿರ್ಬೋದು, ಡ್ರೇನ್ ಥಿಯರಿಗೆ ಚರಂಡಿ ಸಿದ್ಧಾಂತ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸಂಪತ್ತಿನ ಸಿದ್ಧಾಂತ ಆಗಬೇಕಾಗಿತ್ತು ಅದು, ದಾದಾಬಾಯಿ ನವರೋಜ್ ಅವ್ರದ್ದು. ಅದನ್ನು ಈ ರೀತಿ ಕೊಟ್ಟಾಗ ನೀವು ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಸ್ಗಳನ್ನ ಓದಲಿಲ್ಲ ಅಂತೇಳಿದರೆ ನೀವು ಅಂಕಗಳನ್ನು ಕಳ್ಕೊಳ್ತೀರ ಕನ್ನಡ ಮೀಡಿಯಮ್ದವರು. ಅದಕ್ಕೆ ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಸ್ಗಳನ್ನ ನೀವು ನೆನಪಿಟ್ಕೊಳ್ರಿ. ಇಲ್ಲಿ ರಿಟ್ಗಳು ಬಂದಾಗ ಇಂಗ್ಲೀಷ್ ವರ್ಡ್ಸ್ಗಳಿಗೆ ನೀವು ಕಾನ್ಸಂಟ್ರೇಷನ್ ಮಾಡಿರಿ, ಕನ್ನಡ ವರ್ಡ್ಸ್ಗಳು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗ್ತದೆ ರೀ ಹೆಬಿಯಸ್ ಕಾರ್ಪಸ್ಸು, ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಯಾಕೆ ಇದ್ರ ಬಗ್ಗೆ ತಿಳಿಸಿ ಹೇಳ್ತೇನೆ ನಿಮಗೆ ನಾನು. ಹೆಬಿಯಸ್ ಕಾರ್ಪಸ್ ಅಂತ ಹೇಳಿದ್ರೆ ಇಲ್ಲಿ ತಿಳ್ಕೊಡ್ರಿ, ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಗಳಲ್ಲಿ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ, ಪ್ರಯಾಣದ ಅವಧಿಯನ್ನು ಹೊರತುಪಡಿಸಿ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಅದನ್ನು ನಾವು ಹೆಬಿಯಸ್ ಕಾರ್ಪಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ವ್ಯಕ್ತಿ ಅದಾನ ಅಂತ ತಿಳ್ಕೊಡ್ರಿ. ಓಕೆ, ಇಲ್ಲೊಬ್ಬ ವ್ಯಕ್ತಿ ಅದಾನ. ಈ ವ್ಯಕ್ತಿ ಏನು ಮಾಡಿದಾನೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಅಫೆನ್ಸ್ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅಂತ ತಿಳ್ಕೊಡ್ರಿ. ಒಂದು ಕೊಲೆ ಮಾಡಿದ್ದಾನೆ. ಇವನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಇವನನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇವನ ಹಕ್ಕು ಏನಂತ ಹೇಳಿದ್ರೆ, ಇವನ ಹಕ್ಕು ಬಂದ್ಬಿಟ್ಟು ಆರ್ಟಿಕಲ್ 22 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವನನ್ನು ಬಂಧಿಸಿದ 24 ಗಂಟೆಗಳಲ್ಲಿ 24 ಅವರ್ಸ್ನಲ್ಲಿ ಇವನನ್ನು ಏನು ಮಾಡಬೇಕು, ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಕೋರ್ಟಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡಬೇಕು. ಯಾವಾಗ? ಆರ್ಟಿಕಲ್ 22 ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥ ಆರ್ಟಿಕಲ್ 22 ರೀ, ಅದು ನೆನ್ಪಿಟ್ಕೊಳ್ರಿ. ಆದರೆ ಇಲ್ಲೇನು ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ, ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಆ್ಯಕ್ಚುಲಿ ಸಬ್ಮಿಟ್ ಮಾಡಬೇಕಾದ ಕರ್ತವ್ಯ ಅವ್ರದ್ದು. ಬಟ್ ಪೊಲೀಸರು ಏನು ಮಾಡ್ತಾ ಇರ್ತಾರೆ, ಇವನನ್ನು ಯಾವುದೇ ರೀತಿಯಾಗಿ ಇಲ್ಲಿ ಪೊಲೀಸರು ಇವನನ್ನು ಯಾವುದೇ ರೀತಿಯಾಗಿ 24 ಅವರ್ಸ್ ಆದರೂ ಸಹಿತ ಏನಂತ ಹೇಳಿದ್ರೆ ಇಲ್ಲಿ ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸಿರುವುದಿಲ್ಲ. ಓಕೆ, ಹಾಗಾದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ವ್ಯಕ್ತಿಯ ಮೂಲಭೂತ ಹಕ್ಕುವ ಉಲ್ಲಂಘನೆ, ಫಂಡಮೆಂಟಲ್ ರೈಟ್ಸ್ ವಯೋಲೇಷನ್ ಆಗುತ್ತೆ. ಉಲ್ಲಂಘನೆ ಸರಿ, ಯಾಕೆ ಉಲ್ಲಂಘನೆ ಅಂತ ಹೇಳಿದ್ರೆ ಕಾನೂನಲ್ಲಿ ಆ ರೀತಿ ಅದ ನಮ್ಮಲ್ಲಿ. ಹೆಬಿಯಸ್ ಕಾರ್ಪಸ್ ಅಂತ ಹೇಳಿದ್ರೆ ಅದು ಯಾಕಂದ್ರೆ ಲ್ಯಾಟಿನ್ ಟರ್ಮ್ಸ್ ಇವೆಲ್ಲ ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು. ಓಕೆ, ಟು ಹ್ಯಾವ್ ಟು ಬಾಡಿ ಅಂದರೆ ದೇಹವನ್ನು ಹಾಜರುಪಡಿಸ್ಬೇಕ್ರಿ ನೀವು. 24 ಅವರ್ಸ್ನಲ್ಲಿ. ಬಟ್ ಅದು ಆಗಿರೋದಿಲ್ಲ. ಇಲ್ಲೇನಾಗಿರುತ್ತೆ, ಒಬ್ಬ ವ್ಯಕ್ತಿ ಕೊಲೆ ಮಾಡಿರ್ತಾನೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆತನ ಒಂದು ಹಕ್ಕು ಏನಂತೇಳಿದ್ರೆ 22ನೇ ವಿಧಿ ಪ್ರಕಾರ ಅವನನ್ನು 24 ಅವರ್ಸ್ನಲ್ಲಿ ಏನು ಮಾಡಬೇಕು, ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಬಟ್ ಇಲ್ಲಿ ಪೊಲೀಸರು ಮಾಡಿರೋದಿಲ್ಲ. ಅದೇನಾಗುತ್ತೆ, ಈ ವ್ಯಕ್ತಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತದೆ. ಆ ಅವಧಿಯೊಳಗಡೆ ಈ ವ್ಯಕ್ತಿಯ ಒಂದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಎನಿವನ್ ಅವರ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಾದರೂ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ಬೋದು, ಸುಪ್ರೀಂ ಕೋರ್ಟಿಗೆ ಏನು ಮಾಡ್ಬೋದು, ಒಂದು ರಿಟ್ಟನ್ನು ಸಲ್ಲಿಸ್ಬೋದು. ಆರ್ಟಿಕಲ್ 32 ಯೂಸ್ ಮಾಡ್ಕೊಳ್ಬೋದು. ಅವರು ಆರ್ಟಿಕಲ್ 32 ಯೂಸ್ ಮಾಡ್ಕೊಂಡು ಒಂದು ರಿಟ್ಟನ್ನು ಸಲ್ಲಿಸಬೇಕು ಸುಪ್ರೀಂ ಕೋರ್ಟಿಗೆ. ರಿಟ್ ಸಲ್ಲಿಸಿದಾಗ, ನೋಡಿ ಸ್ವಾಮಿ, ನಮ್ಮ ಮಗನನ್ನು ಈ ರೀತಿ ಬಂಧಿಸಿದ್ದಾರೆ, ಆದರೆ ಅವನ ಹಕ್ಕಿನ ಉಲ್ಲಂಘನೆ ಆಗಿದೆ, ಅವನನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ, ನೀವು ನ್ಯಾಯ ಒದಗಿಸ್ರಿ ಅಂತ ಹೇಳಿದಾಗ ನೇರವಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಏನಂತ? ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನೀವು ಬಂಧಿಸಿದ್ರಲ್ಲ, ಅವನನ್ನು
ಕಾನೂನು ಪ್ರಕಾರವಾಗಿ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡ್ರಿ ಅಂತೇಳಿ ಪೊಲೀಸರಿಗೆ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ರೀ, ನೆನ್ಪಿಟ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟು. ಇಷ್ಟು ಅಂಶ ಇಂಪಾರ್ಟೆಂಟು, ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಡ್ರಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ನಾನು ಹೆಬಿಯಸ್ ಕಾರ್ಪಸ್ಗೆ ಸಂಬಂಧಪಟ್ಟಂತೆ, ಒಂಚೂರು ನೋಟ್ ಡೌನ್ ಮಾಡಿಕೊಡ್ರಿ, ಚೂರು ನೋಟ್ ಡೌನ್ ಮಾಡಿಕೊಡ್ರಿ. ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಹೆಬಿಯಸ್ ಕಾರ್ಪಸ್ಗೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಹುಡುಗ ಹುಡುಗಿ ಅದಾರ ಅಂತ ತಿಳ್ಕೊಡ್ರಿ. ಓಕೆ ಓಕೆ ಇವರಿಬ್ಬರು ಲವ್ ಮಾಡಿದ್ರು ಬಟ್ ಇವರಿಬ್ಬರು ತಮ್ಮ ಇಚ್ಛೆ ವಿರುದ್ಧವಾಗಿ ಲವ್ ಮಾಡಿದಾರೆ, ಓಡಿ ಹೋಗಿದ್ದಾರೆ. ಇವರು ಯಾರು ಒತ್ತಡ ಇಲ್ಲ, ಏನಿಲ್ಲ, ಓಡಿ ಹೋಗಿದ್ದಾರೆ ಅಂತ ತಿಳ್ಕೊರಿ, ಓಡಿ ಹೋಗಿದ್ದಾರೆ. ಬಟ್ ಇಲ್ಲೇನಾಗುತ್ತೆ, ಆ ಹುಡುಗಿ ಕಡೆದವರು ಏನು ಮಾಡ್ತಾರೆ, ಓಕೆ ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇಲ್ಲ, ನನ್ನ ಮಗಳನ್ನು ಒತ್ತಾಯಪೂರ್ವಕವಾಗಿ ಆ ವ್ಯಕ್ತಿ ಕರ್ಕೊಂಡು ಹೋಗಿದ್ದಾನೆ, ಅವನನ್ನು ಅರೆಸ್ಟ್ ಮಾಡ್ರಿ ಅಂತೇಳಿ. ಅವಾಗ ಪೊಲೀಸರು ಏನು ಮಾಡ್ತಾರೆ, ಈ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅಂತೇಳಿದ್ರೆ ಬಂಧಿಸ್ತಾರೆ. ಬಟ್ ಇಲ್ಲಿ ಹುಡುಗಿ ಕಡೆದವರು ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಾಂಗ್ ಇರ್ತಾರೆ. ಅವಾಗ ಪೊಲೀಸರ ಮೇಲೆ ಒತ್ತಡ ಹಾಕಿ ಆ ವ್ಯಕ್ತಿಯನ್ನು ನೀವು ಇನ್ನೂ ಬಂಧಿಸಿಟ್ಕೊಡ್ರಿ, ಆ ವ್ಯಕ್ತಿಯನ್ನು ಇನ್ನೂ ಬಂಧಿಸ್ರಿ, ನಾವು ನಿಮಗೆ ಏನೋ ಒಂದು ಸಹಾಯ ಮಾಡ್ತೇವೆ ಅಂತ ಹೇಳ್ತಾರೆ. ಪೊಲೀಸರು ಸಹಿತ ಏನು ಮಾಡ್ತಾರೆ, ಆ ವ್ಯಕ್ತಿಯನ್ನು 24 hours ಆದರೂ ಸಹಿತ ಕೋರ್ಟಿಗೆ ಸಬ್ಮಿಟ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅದು ಕೂಡ ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ, ಆರ್ಟಿಕಲ್ 22 ಉಲ್ಲಂಘನೆ. ಅವಾಗ ಏನು ಮಾಡ್ಬೋದು, ಈ ವ್ಯಕ್ತಿ ಏನು ಮಾಡ್ಬೋದು ಅಂತೇಳಿದ್ರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಸಲ್ಲಿಸ್ಬೋದು, ಸುಪ್ರೀಂ ಕೋರ್ಟ್ಗೆ ರಿಟ್ ಸಲ್ಲಿಸ್ಬೋದು. ಎನಿಬಡಿ, ಆ ವ್ಯಕ್ತಿಯ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಾದರೂ ನನ್ನ ಸ್ನೇಹಿತನನ್ನು ಈ ರೀತಿ ಪೊಲೀಸರು ಕಸ್ಟಡಿ ಒಳಗಡೆ ಹಾಕಿದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ, 24 hours ಆದರೂ ಸಹಿತ ಅವನನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇಟ್ಕೊಂಡಿದ್ದಾರೆ, ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ. ಅವಾಗ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಇಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತದ. ಅವರಿಬ್ಬರನ್ನೂ ಸಹಿತ ಏನಾಗುತ್ತೆ, ಇಲ್ಲಿ ಕೋರ್ಟ್ನಲ್ಲಿ ಬರ್ತಾರೆ. ಕೋರ್ಟ್ನಲ್ಲಿ ಚರ್ಚೆ ಆಗುತ್ತೆ. ಇಲ್ಲ ಸರ್, ನಮ್ಮಿಬ್ಬರು ಒಪ್ಪಿಗೆ ಇದ್ದಲ್ಲೇ ನಾವೆಲ್ಲ ಮಾಡ್ಕೊಂಡಿದ್ದೀವಿ, ನಮ್ಮಿಬ್ಬರು ಒಪ್ಪಿಗೆ ಇದ್ದಲ್ಲೇ ನಾವು ಲವ್ ಮಾಡಿದ್ದೀವಿ, ಓಡೋಗಿದ್ದೀವಿ ಅಂತ ಅಂದಾಗ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಪೊಲೀಸರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತದ. ಹಾಗಾದ್ರೆ ಇಂಪಾರ್ಟೆಂಟ್ ಆಗ್ತದಲ್ರಿ ಹೆಬಿಯಸ್ ಕಾರ್ಪಸ್ಸು, ನೆನಪಿಟ್ಕೊಡ್ರಿ. ಹಾಗಾದರೆ ಹೆಬಿಯಸ್ ಕಾರ್ಪಸನ್ನು ನೀವು ಖಾಸಗಿಯಲ್ಲಿ ಸಹಿತ ಬಳಸ್ಬೋದು. ನೀವು ಯಾವ ರೀತಿ ಸರ, ನಿಮ್ಮನ್ನ ಒಂದು ಕೋಣೆ ಒಳಗಡೆ ಬಂಧಿಸಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವಾಗ ಕೂಡ ನೀವು ಹೆಬಿಯಸ್ ಕಾರ್ಪಸನ್ನು ಬಳಸ್ಬೋದು, ತಪ್ಪೇನಿಲ್ಲ. ಅವಾಗ ಕೂಡ ಬಳಸ್ಬೋದು ನೀವು ಹೆಬಿಯಸ್ ಕಾರ್ಪಸನ್ನು. ಹಾಗಾದರೆ ಇಷ್ಟು ಹೆಬಿಯಸ್ ಕಾರ್ಪಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಓಕೆ, ಹಾಗಾದ್ರೆ ಇದನ್ನು ಕೂಡ ನೋಟ್ ಡೌನ್ ಮಾಡಿಕೊಡ್ರಿ. ನಾನು ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಕೊಡ್ತೀನಿ. ಅದೇನಂತೇಳಿದರೆ, ಇಲ್ಲಿ ಹೆಬಿಯಸ್ ಕಾರ್ಪಸ್ನಲ್ಲಿ ಬರ್ತಕ್ಕಂತಹ ಒಂದು ಹೆಬಿಯಸ್ ಕಾರ್ಪಸ್ ಯಾವಾಗ ಅಪ್ಲೈ ಆಗುವುದಿಲ್ಲ ಅಂತೇಳಿದರೆ, ಇವೆಲ್ಲ ಮೇನ್ಸ್ ಟಾಪಿಕ್ ರೀ. ಇದು ಈಗ ಬರ್ತಕ್ಕಂಥದ್ದು ಪ್ರಿಲಿಮ್ಸಿಗೆ ಮುಗೀತು, ಇಷ್ಟಾದ್ರೆ ಮುಗಿದೋದು ಪ್ರಿಲಿಮ್ಸಿಗೆ ಸಾಕು ನಿಮಗೆ. ಬಟ್ ಮೇನ್ಸಿಗೆ ಏನಾಗುತ್ತಂದ್ರೆ, ಯಾವಾಗ ಹೊರಡಿಸುವಂತಿಲ್ಲ ಹೆಬಿಯಸ್ ಕಾರ್ಪಸನ್ನು, ಯಾವಾಗ ಹೊರಡಿಸುವಂತಿಲ್ಲ ಅಂತೇಳಿದ್ರೆ ಒಂದು ತಿಳ್ಕೊಡ್ರಿ, ಇಲ್ಲಿ ಹೆಬಿಯಸ್ ಕಾರ್ಪಸನ್ನು ಒಂದು ನ್ಯಾಯಾಂಗದ ವ್ಯಾಪ್ತಿಯನ್ನು ಮೀರಿದ್ರೆ, ನ್ಯಾಯಾಂಗದ ವ್ಯಾಪ್ತಿ ಒಳಗಡೆ ಇರಬೇಕು ಅಂದರೆ ಮಾತ್ರ ಹೆಬಿಯಸ್ ಕಾರ್ಪಸ್ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕರ್ನಾಟಕ ಜ್ಯೂರಿಸ್ಡಿಕ್ಷನ್ನಲ್ಲಿ ಬಂತಂತ ತಿಳ್ಕೊಡ್ರಿ. ಕರ್ನಾಟಕ ಹೈಕೋರ್ಟ್ನಲ್ಲಿ ಬಂದರೆ ಆ ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾತ್ರ ಆ ಸಮಸ್ಯೆ ಸಾಲ್ವ್ ಆಗಬೇಕು, ಬೇರೆ ಸ್ಟೇಟಿಗೆ ಹೋಗುವಂಗಿಲ್ಲ. ಓಕೆ, ಇದು ನ್ಯಾಯಾಂಗದ ವ್ಯಾಪ್ತಿ ಒಳಗಡೆ ಇರಬೇಕು ಅಂದರೆ ಮಾತ್ರ ಏನಾಗುತ್ತೆ, ಹೆಬಿಯಸ್ ಕಾರ್ಪಸ್ ಅಪ್ಲೈ ಆಗುತ್ತೆ. ಇನ್ನೂ ಒಂದು ಏನಂತೇಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ನ್ಯಾಯಾಂಗ ನಿಂದನೆಯನ್ನು ಮಾಡಿದರೆ ಅಪ್ಲೈ ಆಗೋದಿಲ್ಲ. ಇದು ನ್ಯಾಯಾಂಗಕ್ಕೆ ಬೇದ್ರೆ, ನ್ಯಾಯಾಂಗದ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದ್ರೆ, ಓಕೆ, ನ್ಯಾಯಾಂಗ ನಿಂದನೆ ಮಾಡಿದರೆ ಹೆಬಿಯಸ್ ಕಾರ್ಪಸ್ ಅಪ್ಲೈ ಆಗೋದಿಲ್ಲ, ನೆನ್ಪಿಟ್ಕೊಡ್ರಿ. 2. ಇನ್ನು ಮೂರನೇದು ಏನಂತೇಳಿದ್ರೆ, ನಾನು ಈಗಾಗಲೇ ಮಾತಾಡಿದೆ, ಪ್ರಿವೆಂಟಿವ್ ಡಿಟೆಕ್ಷನ್ ಅಂತೇಳಿ ಕರಿತೇವೆ ಅದನ್ನು ನಾವು. ಪ್ರಿವೆಂಟಿವ್ ಡಿಟೆಕ್ಷನ್ ಅಂದರೆ ಇದನ್ನು ನಾವು ಮುನ್ನೆಚ್ಚರಿಕೆ ಬಂಧನ ಅಂತೇಳಿ ಕರಿತೇವೆ. ಇಲ್ಲಿ ಮುನ್ನೆಚ್ಚರಿಕೆ ಬಂಧನ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಪಾರ್ಲಿಮೆಂಟು ಆರ್ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಬಂಧನಗಳನ್ನು ಮಾಡ್ಬೋದು. ಈ ಮುನ್ನೆಚ್ಚರಿಕೆ ಬಂಧನದ ಪ್ರಕಾರ ಒಬ್ಬ ವ್ಯಕ್ತಿಯನ್ನ
ಯಾವುದೇ ರೀತಿ ಎನ್ಕ್ವೈರಿ ಮಾಡದೆ ಆತನನ್ನು ಬಂಧಿಸ್ತಕ್ಕಂಥದ್ದನ್ನು ನಾವು ಮುನ್ನೆಚ್ಚರಿಕೆ ಬಂಧನ ಅಂತೇಳಿ ಕರಿತೀವಿ. ಹೌದ್ರಿ, ದೇಶಕ್ಕೆ ಅಹಿತಕರವಾಗಿರ್ತಕ್ಕಂಥ ಘಟನೆಗಳನ್ನು ಮಾಡ್ತಾ ಇದ್ದಾನೆ ವ್ಯಕ್ತಿ, ದೇಶಕ್ಕೆ ಬಾಂಬ್ ಸಪ್ಲೈ ಮಾಡ್ತಾ ಇದ್ದಾನೆ, ದೇಶಕ್ಕೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಾ ಇದ್ದಾನೆ, ದೇಶದ ಸಮಗ್ರತೆ ಏಕತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೆ. ಅಂಥ ವ್ಯಕ್ತಿಗೆ ಹೇಬಿಯಸ್ ಕಾರ್ಪಸ್ ಹೆಂಗೆ ಕೊಡೋಣ ನಾವು? ಅದಕ್ಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪಾರ್ಲಿಮೆಂಟು, ಸ್ಟೇಟ್ ಗೌರ್ಮೆಂಟು ಅಂತಹ ವ್ಯಕ್ತಿಗಳಿಗೆ ಹೇಬಿಯಸ್ ಕಾರ್ಪಸ್ ಅಪ್ಲೈ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರನ್ನ ನಾವೇನು ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಕಾಯ್ದೆಗಳದಾವೆ, ಟಾಡಾ ಕಾಯ್ದೆ ಅಂತದಾವೆ. ಆ ಟಾಡಾ ಕಾಯ್ದೆ ವಿರುದ್ಧನೇ ಸಂಜಯ್ ದತ್ತನ ಬಂಧಿಸಿದ್ದು ನೆನಪಿರಲಿ. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರ್ತಾನೆ ಆ ವ್ಯಕ್ತಿ, ಇಟ್ಕೊಂಡಾಗ ಟಾಡಾ ಕಾಯ್ದೆ ವಿರುದ್ಧನೇ ಬಂಧಿಸಿದ್ದು. ಮತ್ತೆ ಇತ್ತೀಚೆಗೆ ಉಪಾ ಅಂತೇಳಿ ಜಾರಿಗೆ ತೊಗೊಂಬರ್ತದ ಸೆಂಟ್ರಲ್ ಗೌರ್ಮೆಂಟ್, ಅದು ಕೂಡ ಮುನ್ನೆಚ್ಚರಿಕೆ ಬಂಧನದ ಕಾಯ್ದೆ. ಮೀಸಾ ಅಂತೇಳಿ ಬರ್ತದ, ಮೀಸಾ ಇಂದಿರಾ ಗಾಂಧಿ ಅವ್ರು ತಂದಿರ್ತಕ್ಕಂಥ ಕಾಯ್ದೆ. ಇವೆಲ್ಲ ಕಾಯ್ದೆ ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಬಂಧನಗಳ್ರಿ ಇವು. ಒಬ್ಬ ವ್ಯಕ್ತಿ ಏನಾದರೂ ಅಕ್ರಮವಾಗಿ ದೇಶದ ವಿರುದ್ಧ, ದೇಶದ ಸಮಗ್ರತೆ, ದೇಶದ ಐಕ್ಯತೆ ವಿರುದ್ಧ ಮಾಡಿದರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮುನ್ನೆಚ್ಚರಿಕೆ ಬಂಧನ ಮುನ್ನೆಚ್ಚರಿಕೆ ಕಾಯ್ದೆಗಳಿದ್ದಾಗ, ಇಟ್ ಮೀನ್ಸ್ ಪ್ರಿವೆಂಟಿವ್ ಡಿಟೆಕ್ಷನ್ ಇದ್ದಾಗ ನೀವೇನಂತ ಹೇಳಿದ್ರೆ ಹೇಬಿಯಸ್ ಕಾರ್ಪಸ್ ಅನ್ನ ಬಳಸಲಿಕ್ಕೆ ಆಗೋದಿಲ್ಲ, ಹೇಬಿಯಸ್ ಕಾರ್ಪಸ್ ಅವಾಗ ಯೂಸ್ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಯಾವಾಗ ಹೊರಡಿಸುವಂತಿಲ್ಲ ಅಂತ ಹೇಳಿದ್ರೆ ಹೇಬಿಯಸ್ ಕಾರ್ಪಸ್ ಈ ಸಿಚುವೇಶನ್ನಲ್ಲಿ ಹೊರಡಿಸುವಂತಿಲ್ಲ. ಹಾಗಾದ್ರೆ ಮೇನ್ಸ್ನಲ್ಲಿ ನಿಮ್ಗೆ ಇದನ್ನು ಕೇಳಿದ್ರೆ ಈ ಪಾಠನ ಹಾಕಬೇಕಾಗ್ತದೆ, ನೆನಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದು. ಓಕೆ, ಹಾಗಾದರೆ ಇಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ ನೀವು ಹೇಬಿಯಸ್ ಕಾರ್ಪಸ್ ಬಗ್ಗೆ. ಹಾಗಾದರೆ ಇನ್ನು ಮುಂದೆ ಹೋಗ್ತಾ ಇದ್ದೇನೆ ನಾನು. ನೆಕ್ಸ್ಟ್ ಮ್ಯಾಂಡಮಸ್ ವೆರಿ ಇಂಪಾರ್ಟೆಂಟ್ ರೀ ಇದು. ಮ್ಯಾಂಡಮಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ವಿ ಕಮಾಂಡ್ ಅಂತೇಳಿ ಕರಿತೇವೆ ಇದನ್ನು. ವಿ ಕಮಾಂಡ್ ಅಂದ್ರೆ ಒಬ್ಬ ಸಾರ್ವಜನಿಕ ಪ್ರಾಧಿಕಾರಿ, ಸಾರ್ವಜನಿಕ ಪ್ರಾಧಿಕಾರಿ ಅಥವಾ ಪಬ್ಲಿಕ್ ಆಫೀಸರ್ಸ್ ಅಂತ ತಿಳ್ಕೊಡ್ರಿ. IAS IPS ಅಧಿಕಾರಿಗಳಂತ ತಿಳ್ಕೊಡ್ರಿ, ಪಬ್ಲಿಕ್ ಆಫೀಸರ್ಸ್ ಅಂತ ತಿಳ್ಕೊಡ್ರಿ. ಓಕೆ, ಇವರು ತಮ್ಮ ಒಂದು ಕಾರ್ಯವನ್ನು ಮಾಡುವಲ್ಲಿ ಅಂದರೆ ಲೀಗಲ್ ಆಗಿ ಮಾಡುವಲ್ಲಿ ವಿಫಲರಾಗಿ ಇಲ್ಲೀಗಲ್ ಆಗಿ ಏನಾದರೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಶಾಸನಾತ್ಮಕವಾಗಿ ಕಾರ್ಯವನ್ನು ಮಾಡುವುದರ ಬದಲಾಗಿ ಅವರು ನಿಮ್ಮ ಒಂದು ಕಾರ್ಯವನ್ನು ತಿರಸ್ಕಾರ ಮಾಡಿದರೆ, ಆ ಕಾರ್ಯ ಇಲ್ಲೀಗಲ್ಗೆ ಪ್ರಮೋಟ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮ್ಯಾಂಡಮಸ್ ಆಗುತ್ತೆ. ಇಲ್ಲೀಗಲ್ಗೆ ಪ್ರಮೋಟ್ ಆದರೆ, ಇಲ್ಲೀಗಲ್ಗೆ ನಿಮ್ಮ ಕಾರ್ಯವನ್ನು ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಏನಾಗುತ್ತೆ, ಮ್ಯಾಂಡಮಸ್ ಆಗುತ್ತೆ. ಹಾಗಾದ್ರೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಸರ್ ನಮ್ಗೆ, ಒಂದು ಉದಾಹರಣೆ ಕೊಟ್ಟು ಹೇಳ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಂಡಮಸ್ ಅಂತ ಹೇಳಿದ್ರೆ ವೆರಿ ಈಸಿ ರೀ. ಫಾರ್ ಎಕ್ಸಾಂಪಲ್ಲು ಒಬ್ಬ ವ್ಯಕ್ತಿ ಅದಾನ್ರಿ, ಹೌದಾ? ಇಲ್ಲಿ ಈ ವ್ಯಕ್ತಿಗೆ ಏನದ ಅಂತ ಹೇಳಿದ್ರೆ ಸಂವಿಧಾನದ ಪ್ರಕಾರ ಆರ್ಟಿಕಲ್ 19 ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಏನು ಮಾಡ್ಬೋದು, ಉದ್ಯೋಗ ವ್ಯಾಪಾರವನ್ನು ಮಾಡ್ಬೋದು. ಪ್ರೊಫೆಷನ್ ಯಾವುದೇ ಉದ್ಯೋಗ ವೃತ್ತಿ ವ್ಯಾಪಾರವನ್ನು ಕೈಗೊಳ್ಬೋದು. ವೃತ್ತಿ ವ್ಯಾಪಾರವನ್ನು ಕೈಗೊಳ್ಬೋದು. ಬಟ್ ಇಲ್ಲಿ ವೃತ್ತಿ ವ್ಯಾಪಾರವನ್ನು ಕೈಗೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಏನು ಬೇಕು ಹೇಳ್ರಿ, ಒಂದು ಲೈಸೆನ್ಸ್ ಬೇಕಾಗ್ತದೆ. ಲೈಸೆನ್ಸ್ ಬೇಕಾಗ್ತದೆ. ಹಾಗಾದರೆ ಲೈಸೆನ್ಸ್ ಬೇಕಾದಾಗ ಇವನು ಏನು ಮಾಡ್ಬೇಕಂತ ಹೇಳಿದ್ರೆ ಲೈಸೆನ್ಸ್ ಅಥಾರಿಟಿಗೆ ಅಪ್ಲೈ ಮಾಡಬೇಕು. ಇಲ್ಲಿ ಪಬ್ಲಿಕ್ ಆಫೀಸರ್ಸ್ ಇರ್ತಾನೆ ರೀ, ಇಲ್ಲಿ ಓಕೆ, ಪಬ್ಲಿಕ್ ಆಫೀಸರ್ಸ್ ಇರ್ತಾನೆ. ಈ ಪಬ್ಲಿಕ್ ಆಫೀಸರ್ಸ್ ಏನು ಮಾಡ್ಬೇಕಂತ ಹೇಳಿದ್ರೆ ಈ ವ್ಯಕ್ತಿಗೆ ಲೈಸೆನ್ಸ್ ಕೊಡಬೇಕು. ಬಟ್ ಇವನೇನು ಮಾಡ್ತಾ ಇರ್ತಾನೆ, ಲೈಸೆನ್ಸ್ ಕೊಡು ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಲೈಸೆನ್ಸ್ ಕೊಡೋದಿಲ್ಲ. ಇವನು ಯಾರು, ಪಬ್ಲಿಕ್ ಆಫೀಸರ್ಸ್ ಲೈಸೆನ್ಸ್ ಕೊಡೋದಿಲ್ಲ. ಬಟ್ ಅವನೇನು ಮಾಡ್ತಾ ಇರ್ತಾನೆ, ಭ್ರಷ್ಟಾಚಾರಕ್ಕಾಗಿ ಕಾಯ್ತಾ ಇರ್ತಾನೆ. ಅವನು ಎಲ್ಲರೂ ಒಂದು ಸ್ವಲ್ಪ 4 ದುಡ್ಡು ಸಿಕ್ಕರೆ ಸಾಕಂತೇಳಿ ಸಾಯ್ತಾ ಇರ್ತಾನೆ ಅವನು, ಯಾರು, ಪಬ್ಲಿಕ್ ಆಫೀಸರ್ಸ್. ಹಾಗಾದ್ರೆ ಆ ಅವಧಿ ಒಳಗಡೆ ಏನು ಮಾಡ್ಬೋದು, ನಿನಗೆ ಅವಕಾಶ ಕೊಟ್ಟಿದೆಯಲ್ರಿ ಸಂವಿಧಾನ, ಎಂಥ ಅವಕಾಶ, ಮ್ಯಾಂಡಮಸ್ ರೀ, ಮ್ಯಾಂಡಮಸ್ಸು. ನೀ ಮ್ಯಾಂಡಮಸ್ಸನ್ನು ಬಳಸ್ಕೊಂಡು ನೀ ಈ ವ್ಯಕ್ತಿಯ ಭ್ರಷ್ಟಾಚಾರದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಹೋಗ್ಬಿಟ್ಟು ನೀ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆರ್ಟಿಕಲ್ 32 ಯೂಸ್ ಮಾಡ್ಕೋಬಹುದು, ಆರ್ಟಿಕಲ್ 226 ಬಳಸ್ಬೋದು ನೀನು.
ನೀನು ಇಲ್ಲಿ ಏನಂತ ಹೇಳಿದ್ರೆ ಆರ್ಟಿಕಲ್ 32 ಯೂಸ್ ಮಾಡ್ಕೋಬಹುದು, ಆರ್ಟಿಕಲ್ 226 ಯೂಸ್ ಮಾಡ್ಕೋಬಹುದು. ಯಾವಾಗ ಅಂತ ಹೇಳಿದ್ರೆ ಮ್ಯಾಂಡಮಸ್ ಪ್ರಕಾರ. ಮ್ಯಾಂಡಮಸ್ ಏನಾಗುತ್ತೆ, ಯಾವುದೇ ಒಂದು ಸಾರ್ವಜನಿಕ ಪ್ರಾಧಿಕಾರಿ, ಸಾರ್ವಜನಿಕ ಅಧಿಕಾರಿ ಶಾಸನಾತ್ಮಕವಾಗಿ ಕಾರ್ಯವನ್ನು ಮಾಡಬೇಕಾಗಿರ್ತದ, ಲೀಗಲ್ ಆಗಿ ಕಾರ್ಯವನ್ನು ಮಾಡಬೇಕಾಗಿರ್ತದ. ಬಟ್ ಆ ವ್ಯಕ್ತಿ ಇಲ್ಲೀಗಲ್ ಆಗಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ, ನಿನ್ನ ಕೆಲಸವನ್ನ ನಿರ್ವಹಿಸುವಲ್ಲಿ ಆ ವ್ಯಕ್ತಿ ತಿರಸ್ಕಾರವನ್ನು ಮಾಡಿದ್ರೆ, ಅವಾಗ ನೀ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದ್ರಿ, ಹೈಕೋರ್ಟಿಗೆ ಹೋಗ್ಬೋದು. ಇಷ್ಟೊಂದು ಅವಕಾಶಗಳನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ದಿನನಿತ್ಯ ಪ್ರತಿನಿತ್ಯ ಆಗ್ತಕ್ಕಂಥ ಘಟನೆಗಳ್ರಿ ಇವು, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಲೈಸೆನ್ಸ್ದ ಉದಾಹರಣೆ ಕೊಟ್ಟೆ ನಿಮಗೆ ನಾನು. ಎಷ್ಟೋ ಸಲ ಲೈಸೆನ್ಸ್ ಕೊಡೋದಿಲ್ಲ ಆ ವ್ಯಕ್ತಿಗೆ, ದುಡ್ಡಿಗೋಸ್ಕರ ಕಾಯ್ತಾ ಇರ್ತಾರೆ ಪಬ್ಲಿಕ್ ಆಫೀಸರ್ಸ್ಗಳು. ಅವ್ರ ವಿರುದ್ಧ ನೀವು ಮ್ಯಾಂಡಮಸ್ ಹೊಡಿಸ್ಬೋದು. ಒಂದು ತಿಳ್ಕೊಳ್ರಿ, IAS IPS ಅಧಿಕಾರಿಗಳ ವಿರುದ್ಧ ಸಹಿತ ನೀವು ಮ್ಯಾಂಡಮಸ್ ಹೊಡಿಸ್ಬೋದ್ರಿ. ಸುಪ್ರೀಂ ಕೋರ್ಟು ಹೈಕೋರ್ಟ್ ಇಂತ್ರ ಏನಾದರೂ ಒಂದು ನೋಟಿಸ್ ಬಂತಂತೇಳಿದ್ರೆ ಗಡಗಡ ನಡುಕ್ತಾರೆ ಇವರು. ಯಾಕಂತೇಳಿದ್ರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಅಷ್ಟೊಂದು ಏನಂತೇಳಿದ್ರೆ ಆ ಮಾನ್ಯತೆ ಕೊಡಲಾಗಿದೆ, ಅಷ್ಟೊಂದು ಅದಕ್ಕೆ ರೆಸ್ಪೆಕ್ಟ್ ಕೊಡಲಾಗಿದೆ. ಆ ಉದ್ದೇಶಕ್ಕೆ ಇಷ್ಟೊಂದು ಏನಂತೇಳಿದ್ರೆ ಈ ಸೌಲಭ್ಯಗಳನ್ನು ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಯೂಸ್ ತಗೊಳ್ಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಳಸ್ಕೊಳ್ಬೇಕು ಮ್ಯಾಂಡಮಸ್ಸನ್ನು. ಓಕೆ, ಹಾಗಾದ್ರೆ ಇಲ್ಲಿ ಮ್ಯಾಂಡಮಸ್ ಬಗ್ಗೆ ನೀವು ತಿಳ್ಕೊಂಡ್ರಿ, ಇಷ್ಟು ಅಂಶ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೋತೇನೆ ನಾನು. ಉದಾಹರಣೆ ಕೊಟ್ಟು ನಿಮಗೆ ನಾ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದೆ. ಹಾಗಾದ್ರೆ ಇಲ್ಲಿಯೂ ಕೂಡ ಮ್ಯಾಂಡಮಸ್ಸನ್ನು ಯಾರ ವಿರುದ್ಧ ಹೊರಡಿಸುವಂತಿಲ್ಲ. ಅದು ನಿಮಗೆ ಮೇನ್ಸಿಗೆ ಬರುತ್ತಾ, ಇದು ಪ್ರಿಲಿಮ್ಸಿಗೆ, ಇದು ಮೇನ್ಸಿಗೇನು ಮ್ಯಾಂಡಮಸ್ಸನ್ನು ಯಾರ ವಿರುದ್ಧ ಹೊರಡಿಸುವಂತಿಲ್ಲ. ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದನ್ನೊಂದು ಚೂರು ನೋಟ್ ಡೌನ್ ಮಾಡ್ಕೊಡ್ರಿ ನೀವು. ಎರೇಸ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಹೊರಡಿಸುವಂತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮ್ಯಾಂಡಮಸ್ಸನ್ನು ಖಾಸಗಿ ವ್ಯಕ್ತಿಯ ವಿರುದ್ಧ ಹೊರಡಿಸುವಂತಿಲ್ಲ. ಖಾಸಗಿ ವ್ಯಕ್ತಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಜಿಯೋದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜಿಯೋ ಮ್ಯಾನೇಜರನ್ನು ನೇಮಕ ಮಾಡ್ಕೊಂಡಿದ್ದಾನೆ, ಅಥವಾ ಆ ಜಿಯೋದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಾನೂನುಗಳು ಏನಾಗಿದಾವೆ ಅಂತೇಳಿದ್ರೆ ಆ ಕಾನೂನುಗಳ ವಿರುದ್ಧ ನೀವು ಪ್ರತಿಭಟನೆ ಮಾಡಬೇಕಾಗಿದೆ, ಅವಾಗ ಹೊಡಿಸುವಂಗಿಲ್ಲ. ಅವಾಗ ನೀವು ಕೋರ್ಟಿಗೆ ಹೋಗಿ ಜಿಯೋದಲ್ಲಿ ನನಗೆ ಅನ್ಯಾಯ ಆಗಿದೆ ಅಂತೇಳಿ ನೀವು ಅಲ್ಲಿ ಮ್ಯಾಂಡಮಸ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಇನ್ನೊಂದು ಏನಂತೇಳಿದ್ರೆ ಇಲ್ಲಿ ರಾಷ್ಟ್ರಪತಿ ವಿರುದ್ಧ, ರಾಜ್ಯಪಾಲರ ವಿರುದ್ಧ ಮ್ಯಾಂಡಮಸ್ಸನ್ನು ಹೊಡಿಸ್ಲಿಕ್ಕೆ ಅವಕಾಶವಿಲ್ಲ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಿರುದ್ಧ ಮ್ಯಾಂಡಮಸ್ ಹೊಡಿಸ್ಲಿಕ್ಕೆ ಆಗೋದಿಲ್ಲ. ರಾಜ್ಯಪಾಲರ ವಿರುದ್ಧ ಮ್ಯಾಂಡಮಸ್ಸನ್ನು ಹೊಡಿಸ್ಲಿಕ್ಕೆ ಆಗೋದಿಲ್ಲ, ನೆನ್ಪಿಟ್ಟುಕೊಡ್ರಿ. ಓಕೆ, ಇವೇನಂತೇಳಿದ್ರೆ ಮ್ಯಾಂಡಮಸ್ಸನ್ನು ಹೈಕೋರ್ಟ್, ಮತ್ತು ಇನ್ನೊಂದು ಅಂಶ ಏನಂದ್ರೆ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಕೂಡ ನೀವು ಹೊರಡಿಸುವಂತಿಲ್ಲ. ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧವೂ ಸಹಿತ ನೀವು ಏನು ಮಾಡೋಂಗಿಲ್ಲ, ಮ್ಯಾಂಡಮಸ್ಸನ್ನು ಹೊರಡಿಸುವಂಗಿಲ್ಲ. ಮ್ಯಾಂಡಮಸ್ಸನ್ನು ಹೊರಡಿಸುವಂಗಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿಯೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅಫೆನ್ಸ್ ಆಗುತ್ತೆ. ಖಾಸಗಿ ವ್ಯಕ್ತಿಗಳ ವಿರುದ್ಧ ಮ್ಯಾಂಡಮಸ್ ಬರೋದಿಲ್ಲ. ರಾಷ್ಟ್ರಪತಿ ರಾಜ್ಯಪಾಲರ ವಿರುದ್ಧ ಮ್ಯಾಂಡಮಸ್ ಹೊರಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸಂವಿಧಾನದ ಅತ್ಯಂತ ದೊಡ್ಡ ಹುದ್ದೆಗಳ್ರಿ ಇವು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸಂವಿಧಾನದಲ್ಲಿ ಅತ್ಯಂತ ದೊಡ್ಡ ಹುದ್ದೆಗಳ್ರಿ. ಓಕೆ, ಹಾಗಾದರೆ ಅವ್ರ ವಿರುದ್ಧ ನೀವು ಯಾಕಂತ ಹೇಳಿದ್ರೆ ಇಲ್ಲಿ ಸಹಿ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಅವ್ರದ್ದು, ಸಂಸತ್ತಿನ ಅವಿಭಾಜ್ಯ ಅಂಗಗಳ್ರಿ ಇವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು. ಓಕೆ, ಹಾಗಾದರೆ ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್ತಲ್ಲಿ ಏನಾದರೂ ಆದಾಗ ರಾಜ್ಯಪಾಲರು ಸಹಿ ಮಾಡ್ತಾರೆ. ಸಹಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಸಂಸತ್ತಿನಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಒಂದು ಬಿಲ್ ಆದಮೇಲೆ ರಾಷ್ಟ್ರಪತಿ ಅವರು ಸಹಿ ಮಾಡ್ತಾರೆ. ಅವಾಗ ಯಾಕೆ ಕೊಡಿಸ್ತೀರಿ ನೀವು ಅವ್ರ ವಿರುದ್ಧ ಮ್ಯಾಂಡಮಸ್ಸು? ಹೀಗಾಗಿ ನಮ್ಮ ಸಂವಿಧಾನ ರಚನಾಕಾರರು ಅವ್ರಿಗೆ ಕೊಟ್ಟಿಲ್ಲ. ಇಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರ ವಿರುದ್ಧ ಕೂಡ ನಿಮ್ಗೆ ಹೊಡಿಸ್ಲಿಕ್ಕೆ ಆಗೋದಿಲ್ಲ. ಇಷ್ಟೇನಂತೇಳಿದ್ರೆ ಮ್ಯಾಂಡಮಸ್ಸನ್ನು ಈ ವ್ಯಕ್ತಿಗಳ ವಿರುದ್ಧ ಹೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ನಾನು. ಮ್ಯಾಂಡಮಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟು, ನೆನಪಿಟ್ಟುಕೊಡ್ರಿ. ಹಾಗಾದರೆ ಇದನ್ನೂ ಕೂಡ ಎರೇಸ್ ಮಾಡ್ತೇನೆ. ನಾನು ನೆಕ್ಸ್ಟ್ ಹೋಗ್ತೇನೆ ಈಗ ಮುಂದೆ. ಮೂರನೇದ್ದು ಸರ್ಶಿಯೋರರಿ. ಇಲ್ಲಿ ನೋಡ್ರಿ, ಈ ಸರ್ಶಿಯೋರಿಯಲ್ಲಿ ಕೆಳಗಿನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮೇಲಿನ ನ್ಯಾಯ ರದ್ದುಪಡಿಸ್ತದೆ. ಕೆಳಗಿನ ನ್ಯಾಯಾಲಯ ಕೊಟ್ಟಿರುವ ಅಂದರೆ ಲೋವರ್ ಕೋರ್ಟ್ ಕೆಳಗಿನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮೇಲಿನ ನ್ಯಾಯಾಲಯ ರದ್ದುಪಡಿಸುವುದು.
ತೀರ್ಪನ್ನು ಮೇಲಿನ ನ್ಯಾಯಾಲಯ ರದ್ದುಪಡಿಸುವುದು. ನ್ಯಾಯಾಲಯ ರದ್ದುಪಡಿಸುವುದು. ಕೆಳಗಿನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮೇಲಿನ ನ್ಯಾಯಾಲಯ ರದ್ದುಪಡಿಸೋದು ಅಥವಾ ಕೇಸಸ್ಗಳನ್ನು ವರ್ಗಾವಣೆ ಮಾಡೋದು. ಓಕೆ, ಸರ್ಶಿಯೋರಿ ಮೀನ್ಸ್ ಕೆಳಗಿನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮೇಲಿನ ನ್ಯಾಯಾಲಯ ರದ್ದುಪಡಿಸುವುದು ಅಥವಾ ಕೇಸಸ್ಗಳನ್ನ ವರ್ಗಾವಣೆ ಮಾಡೋದು. ಹಾಗಾದ್ರೆ ಏನು ಸರ್ ಇದರ ಅರ್ಥ? ಇದನ್ನು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟು ನಾವು ಹೇಳಿದರೆ ಅರ್ಥ ಆಗುತ್ತಲ್ಲ, ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ತೇವಲ್ಲ ನಾವು. ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದನ್ನೊಂಚೂರು ನೋಟ್ ಡೌನ್ ಮಾಡಿಕೊಡ್ರಿ. ಇಲ್ಲಿ ಕೆಳಗಿನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮೇಲಿನ ನ್ಯಾಯಾಲಯ ರದ್ದುಪಡಿಸುವುದು ಅಂತ ಹೇಳಿದೆ ನಾನು. ಸರ್ಶಿಯೂರಿ ಅಂತೇಳಿ ಮಾತಾಡ್ತೇವೆ ನಾವು. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಅದಾನ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಅದಾನ. ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಈತ ಏನು ಮಾಡಿದ ಅಂತ ಹೇಳಿದ್ರೆ ಮರ್ಡರ್ ಮಾಡಿದಾಗ ಇವನನ್ನು ಏನು ಮಾಡ್ಲಾಗ್ತದೆ ಅಂತ ಹೇಳಿದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಅರೆಸ್ಟ್ ಮಾಡಿದಾಗ ಇವನಿಗೆ ಏನು ಮಾಡ್ಲಾಗ್ತದೆ? ಶಿಕ್ಷೆ ನೀಡಲಾಗ್ತದೆ. ಓಕೆ, ಇಲ್ಲಿ ಲೋವರ್ ಕೋರ್ಟ್ ಬರ್ತದೆ. ಈ ಲೋವರ್ ಕೋರ್ಟ್ನಲ್ಲಿ ಈ ವ್ಯಕ್ತಿಗೆ ಶಿಕ್ಷೆ ನೀಡಲಾಗ್ತದೆ. ಯಾರಿಗೆ? ಈ ವ್ಯಕ್ತಿ. ಹಾಗಾದ್ರೆ ಈ ವ್ಯಕ್ತಿ ಏನು ವಾದಿಸ್ತಾನಂತೇಳಿದರೆ ಲೋವರ್ ಕೋರ್ಟ್ ನೆನ್ಪಿಟ್ಕೊಡ್ರಿ. ಈ ವ್ಯಕ್ತಿ ಏನು ವಾದಿಸ್ತಾನಂತೇಳಿದರೆ ಸರ್ ನನ್ನ ಏಜ್ ಬಂದ್ಬಿಟ್ಟು 15 ಇಯರ್ಸ್ ಅದ. ಓನ್ಲಿ 15 ಇಯರ್ಸ್ ಅದ ಅಂದ್ರೆ ನಾನು 15 ವರ್ಷದ ಓದೇನ್ರಿ. ನನಗೆ ಜುವಿನಲ್ ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು. ಬಾಲಾಪರಾಧಿ ನಾನು. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂತೇಳಿದ್ರೆ ಲೋವರ್ ಕೋರ್ಟ್ ನಾನು ಶಿಕ್ಷೆ ಕೊಟ್ಟಿದೆ. ಹೀಗಾಗಿ ಏನಾಗುತ್ತೆ? ತಪ್ಪಾಗುತ್ತದು. ಅದಕ್ಕೆ ನನಗೆ ಇರ್ತಕ್ಕಂಥ ಹಕ್ಕು ಏನಂತೇಳಿದ್ರೆ ನನ್ನ ಒಂದು ಹಕ್ಕನ್ನು ಉಲ್ಲಂಘನೆ ಮಾಡಿದೆ. ಯಾವುದು? ಲೋವರ್ ಕೋರ್ಟ್. ಅದಕ್ಕೆ ನನಗಿರ್ತಕ್ಕಂಥ ಒಂದು ಹಕ್ಕು ಏನಂತೇಳಿದ್ರೆ ನಾನೇನು ಮಾಡ್ಬೋದು? ಸುಪ್ರೀಂ ಕೋರ್ಟ್ಗೆ ಅಪೀಲ್ ಸಲ್ಲಿಸ್ಬೋದು. ಆರ್ಟಿಕಲ್ 32 ಯೂಸ್ ಮಾಡ್ಕೋಬೋದು. ಆ ಆರ್ಟಿಕಲ್ 32 ಯೂಸ್ ಮಾಡಿಕೊಂಡು ನನಗೇನಾಗಿದೆ? ನನಗೆ ಆ್ಯಕ್ಚುಲಿ ಶಿಕ್ಷೆನ ಜುವೆನಲ್ ಕೋರ್ಟ್ನಲ್ಲಿ ಕೊಡಬೇಕಾಗಿತ್ತು. ಬಟ್ ಲೋವರ್ ಕೋರ್ಟ್ ಶಿಕ್ಷೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ ನನ್ನ ಏಜ್ ಬಂದ್ಬಿಟ್ಟು 15 ವರ್ಷ, ಬಾಲಾಪರಾಧಿ ನಾನು. ಹಾಗಿದ್ದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತೇಳಿದ್ರೆ ಈ ಲೋವರ್ ಕೋರ್ಟ್ಗೆ ಒಂದು ಆದೇಶವನ್ನು ಕೊಡ್ತದ. ಹಾಗಾದರೆ ಇಲ್ಲಿ ಏನು ಆದೇಶ ಕೊಡುತ್ತೆ ಅಂತೇಳಿದ್ರೆ ಕೆಳಗಿನ ನ್ಯಾಯಾಲಯ ಆದೇಶವನ್ನು ಏನು ಕೊಡುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಕೆಳಗಿನ ನ್ಯಾಯಾಲಯಕ್ಕೆ ಲೋವರ್ ಕೋರ್ಟ್ಗೆ ಇದು ನಿಮ್ಮ ತಪ್ಪು, ಅದನ್ನು ಕ್ವಾಶ್ ಮಾಡ್ತದ, ರದ್ದು ಮಾಡ್ತದ. ಆ ಕೇಸನ್ನು ರದ್ದು ಮಾಡಿ ನೀವೇನು ಮಾಡಬೇಕು? ಜುವೆನಲ್ ಕೋರ್ಟ್ಗೆ ಅದನ್ನು ವರ್ಗಾವಣೆ ಮಾಡ್ಬೇಕಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಲೋವರ್ ಕೋರ್ಟ್ಗೆ ಆದೇಶ ಮಾಡ್ತದ. ಹಾಗಾದರೆ ಇದರ ಅರ್ಥ ಏನ್ರಿ? ಕೆಳಗಿನ ನ್ಯಾಯಾಲಯ ಲೋವರ್ ಕೋರ್ಟು ಮೇಲಿನ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಕೋರ್ಟಿನ ಆದೇಶವನ್ನು ರದ್ದುಪಡಿಸ್ತದ. ಓಕೆ, ಕೇಸಸ್ಗಳನ್ನು ಮೊಕದ್ದಮೆಗಳನ್ನು ಮುಂದೂಡ್ತದ. ಹಾಗಾದ್ರೆ ಅರ್ಥ ಆಯ್ತು ನಿಮಗಿದು? ಎಕ್ಸಾಂಪಲ್ ಕೊಟ್ಟೆ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತೇಳಿ ಭಾವಿಸ್ತೇನೆ ನಾನು. ಓಕೆ, ಹಾಗಾದ್ರೆ ಇಲ್ಲಿ ಸರ್ಶಿವರಿ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರಿ. ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ಇನ್ನೂ ಒಂದೇನಂದ್ರೆ ಸರ್ಶಿವರಿಯನ್ನು ನ್ಯಾಯಾಂಗ ಮತ್ತು ಅರೆ ನ್ಯಾಯಾಂಗದಲ್ಲಿ ಹೊರಡಿಸ್ಬೇಕಾಗ್ತದೆ ನಿಮಗೆ. ಜುಡಿಷಿಯಲ್ ಆ್ಯಂಡ್ ಕ್ವಾಸಿ ಜುಡಿಷಿಯಲ್ನಲ್ಲಿ ಈ ಸರ್ಶಿವರಿಯನ್ನು ಹೊರಡಿಸ್ಬೇಕು. ಜುಡಿಷಿಯಲ್ ಆ್ಯಂಡ್ ಕ್ವಾಸಿ ಜುಡಿಷಿಯಲ್ನಲ್ಲಿ ಸರ್ಶಿವರಿಯನ್ನು ಹೊರಡಿಸ್ಬೇಕು ನೀವು. ಕ್ವಾಸಿ ಜುಡಿಷಿಯಲಿ ಸರ್ಶಿವರಿಯನ್ನು ಹೊರಡಿಸ್ಬೇಕಾಗ್ತದೆ. ನೆನ್ಪಿಟ್ಕೊಳ್ರಿ, ಸರ್ಶಿವರಿಯನ್ನು ಹೊರಡಿಸ್ಬೇಕು ನೀವು. ಆದರೆ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ 1991ನಲ್ಲಿ ಇನ್ನೊಂದು ಹೇಳ್ತದೆ, ಆಡಳಿತಾತ್ಮಕ ಪ್ರಾಧಿಕಾರದ ವಿರುದ್ಧ ಕೂಡ ನೀವು ಹೊರಡಿಸ್ಬೋದು. ಆಡಳಿತಾತ್ಮಕ ಪ್ರಾಧಿಕಾರದ ವಿರುದ್ಧ ಕೂಡ ನೀವು ಏನು ಮಾಡ್ಬೋದು? ಸರ್ಶಿವರಿಯನ್ನು ಹೊರಡಿಸ್ಬೋದು ಅಂತ ಹೇಳ್ತದೆ. ಬಟ್ ಈ ಹಿಂದ್ಗಡೆ ಇರಲಿಲ್ಲ, ಆಡಳಿತಾತ್ಮಕ ಪ್ರಾಧಿಕಾರ ಇರಲಿಲ್ಲ. ಬಟ್ 1991ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಆಡಳಿತಾತ್ಮಕ ಪ್ರಾಧಿಕಾರದ ವಿರುದ್ಧ ಏನು ಮಾಡ್ಬೋದು? ನೀವು ಸರ್ಶಿವರಿಯನ್ನು ಹೊರಡಿಸ್ಬೋದು. ನೆನ್ಪಿಟ್ಕೊಳ್ರಿ. ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಹಾಗಾದ್ರೆ ಮುಂದೆ ಹೋಗ್ತಾ ಇದ್ದೇನೆ ಇವಾಗ.
ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂತ ಹೇಳಿದ್ರೆ ಇಲ್ಲಿ ಕೆಳಗಿನ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಧಿಕಾರವನ್ನು ಚಲಾಯಿಸಿದರೆ ಕೆಳಗಿನ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಧಿಕಾರವನ್ನು ಚಲಾಯಿಸಿದರೆ ಇಲ್ಲಿ ಮೇಲಿನ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಕೆಳಗಿನ ನ್ಯಾಯಾಲಯಕ್ಕೆ ಆದೇಶ ಮಾಡ್ತದ. ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಕ್ಕೆ ಆದೇಶ ಮಾಡ್ತದ. ನೀವು ಮಾಡ್ತಕ್ಕಂಥದ್ದು ನಿಮ್ಮ ವ್ಯಾಪ್ತಿ ಅಲ್ಲ, ಇದು ನಿಮ್ಮ ವ್ಯಾಪ್ತಿಯನ್ನು ಬಿಟ್ಟು ನೀವೇನು ಮಾಡ್ತಾ ಇದ್ದೀರಿ, ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಿ. ಇಲ್ಲಿ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸುಪ್ರೀಂ ಕೋರ್ಟು ಲೋವರ್ ಕೋರ್ಟ್ಗೆ ಆದೇಶ ಮಾಡ್ತದ ರೀ. ಅದನ್ನು ನಾವು ಪ್ರೊಹಿಬಿಷನ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ತಿಳ್ಕೊಂಡ್ರೆ ಅರ್ಥ ಆಗುತ್ತಲ್ಲ, ನಮ್ಗೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗುತ್ತಲ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ ಅದಾನಂತ ತಿಳ್ಕೊಳ್ರಿ, ಸೇಮ್ ಎಕ್ಸಾಂಪಲ್ಲು, ಬಟ್ ಇಲ್ಲಿ ವಿಚಾರಗಳು ಚೇಂಜ್ ಆಗ್ತವೆ. ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನೇ ಸೇಮ್ ಮರ್ಡರ್ ಮಾಡಿದ ಅಂತ ತಿಳ್ಕೊಡ್ರಿ. ಮರ್ಡರ್ ಮಾಡಿದ ಅಂತ ತಿಳ್ಕೊಡ್ರಿ. ಮರ್ಡರ್ ಮಾಡಿದಾಗ ಇವನನ್ನು ಪೊಲೀಸರು ಎಳ್ಕೊಂಡು ಹೋಗ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಾಗ ಇವ್ಗೆ ಏನಾಗುತ್ತೆ, ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೋರ್ಟ್ ಮುಂದೆ ಸಾಬೀತಾಗ್ತದೆ ಈ ವಿಚಾರ. ಓಕೆ, ಇವನಿಗೆ ಶಿಕ್ಷೆ ನೀಡಲಾಗ್ತದೆ. ಇದು ನಿಮಗೆ ಹೇಳೋದು ಲೋವರ್ ಕೋರ್ಟ್ ಅಂತ ತಿಳ್ಕೊರಿ. ಇದು ಲೋವರ್ ಕೋರ್ಟ್ ಇದು ಶಿಕ್ಷೆ ನೀಡ್ತಕ್ಕಂಥದ್ದು ಲೋವರ್ ಕೋರ್ಟು. ಬಟ್ ಇವನ ವಾದ ಏನಂತ ಹೇಳಿದ್ರೆ, ಈ ವ್ಯಕ್ತಿಯ ವಾದ ಏನಂತ ಹೇಳಿದ್ರೆ ನಂದು ಏಜ್ ಬಂದುಬಿಟ್ಟು 15 ಇಯರ್ಸ್ ಅದ. ಓನ್ಲಿ ನನ್ನ ಏಜ್ ಬಂದುಬಿಟ್ಟು 15 ಇಯರ್ಸ್ ಅದ. ಅಂದರೆ ನನ್ನ ವಿಚಾರವನ್ನು ಜೂನಲ್ ಕೋರ್ಟ್ನಲ್ಲಿ ಆಗಬೇಕು. ಅಂದರೆ ಬಾಲಾಪರಾಧಿ ನಾನು, ಹೀಗಾಗಿ ನನ್ನ ವಿಚಾರ ಜೂನಲ್ ಕೋರ್ಟ್ನಲ್ಲಿ ಆಗಬೇಕು. ಬಟ್ ಇಲ್ಲೇನು ಮಾಡ್ತಾ ಇದೆ, ಲೋವರ್ ಕೋರ್ಟು ನನಗೆ ಶಿಕ್ಷೆಯನ್ನು ಕೊಟ್ಟಿದೆ. ಲೋವರ್ ಕೋರ್ಟ್ ಶಿಕ್ಷೆ ಕೊಟ್ಟಾಗ ಏನಾಗುತ್ತೆ ರೀ, ಅದು ನನ್ನ ಮೂಲಭೂತ ಹಕ್ಕಿನ ಉಲ್ಲಂಘನೆ, ಫಂಡಮೆಂಟಲ್ ರೈಟ್ಸ್ನ ವೈವಿಲೇಷನ್ ಅದು. ಹೀಗಾಗಿ ಈ ವ್ಯಕ್ತಿ ಏನು ಮಾಡ್ಬೋದು, ಈ ವ್ಯಕ್ತಿ ಅಂತ ಹೇಳಿದ್ರೆ ಇವನ ಸಂಬಂಧಿಕರು, ಯಾರೋ ಫ್ರೆಂಡ್ಸು, ತಂದೆ ತಾಯಿ ಯಾರಾದರೂ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ರಿಟ್ಟನ್ನು ಸಲ್ಲಿಸ್ಬೋದು. ಈ ರಿಟ್ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ವ್ಯಾಪ್ತಿ ಬಗ್ಗೆ ಮಾತಾಡ್ತದೆ. ನಿಂದು ಲೋವರ್ ಕೋರ್ಟಪ್ಪ, ಲೋವರ್ ಕೋರ್ಟ್ನ ವ್ಯಾಪ್ತಿಯಲ್ಲಿ ಏನೆಲ್ಲ ವಿಚಾರಗಳು ಬರ್ತಾವಲ್ಲ ಅದನ್ನಷ್ಟ ಮಾಡ್ಬೇಕು ನೀ ಲೋವರ್ ಕೋರ್ಟ್ ಒಳಗಡೆ. ಲೋವರ್ ಕೋರ್ಟ್ನಾಗ ಏನೇನು ವಿಚಾರಗಳು, ಈ ಬಾಲಾಪರಾಧಿ ಕೇಸನ್ನು ನೀ ಮೂವ್ ಮಾಡುವಂಗಿಲ್ಲ, ಅದಕ್ಕೆ ಜೂನಲ್ ಕೋರ್ಟ್ ಅದ. ನಿನ್ನ ಅಧಿಕಾರ ವ್ಯಾಪ್ತಿಯನ್ನು ನೀ ದುರುಪಯೋಗ ಪಡಿಸ್ಕೊಂಡಿದೀಯಾ ಅಂಥೇಳಿ ಲೋವರ್ ಕೋರ್ಟ್ಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಆದೇಶ ಮಾಡ್ತದ, ಹೈಕೋರ್ಟ್ ಸಹಿತ ಆದೇಶ ಮಾಡ್ತದ. ಆ ಮೂಲಕವಾಗಿ ಆ ಲೋವರ್ ಕೋರ್ಟು ತನ್ನ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿದ್ದನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸ ಯಾರು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸುಪ್ರೀಂ ಕೋರ್ಟು ಮಾಡ್ಬೋದು, ಹೈಕೋರ್ಟು ಮಾಡ್ಬೋದು. ಅಷ್ಟೊಂದು ಪವರನ್ನು ನಮ್ಮ ಸಂವಿಧಾನದಲ್ಲಿ ಕೊಡಲಾಗಿದೆ. ಪ್ರೊಹಿಬಿಷನ್ನಲ್ಲಿ ಅಷ್ಟೊಂದು ಪವರನ್ನು ನಮ್ಮ ಸಂವಿಧಾನದಲ್ಲಿ ಕೊಡಲಾಗಿದೆ. ಇಲ್ಲಿಯೂ ಸಹಿತ ನ್ಯಾಯಾಂಗ ಮತ್ತು ಅರೆ ನ್ಯಾಯಾಂಗ ಸಂಸ್ಥೆ ವಿರುದ್ಧ ಹೊಡೆಸ್ಬೋದು. ಇದನ್ನು ನ್ಯಾಯಾಂಗ ಜುಡಿಷಿಯಲ್ ಆ್ಯಂಡ್ ಕ್ವಾಸಿ ಜುಡಿಷಿಯಲ್, ನ್ಯಾಯಾಂಗ ಮತ್ತು ಅರೆ ನ್ಯಾಯಾಂಗ ಸಂಸ್ಥೆ ವಿರುದ್ಧ ಹೊಡೆಸ್ಬೋದು. ಆದರೆ ಒಂದು ತಿಳ್ಕೊಡ್ರಿ, ಆಡಳಿತಾತ್ಮಕ ಪ್ರಾಧಿಕಾರದ ವಿರುದ್ಧ ಹೊಡೆಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಆಡಳಿತಾತ್ಮಕ ಪ್ರಾಧಿಕಾರದ ವಿರುದ್ಧ ಹೊಡೆಸ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಮೇನ್ಸ್ ಟಾಪಿಕ್ ರೀ. ಇದು ನಿಮಗೆ ಟೋಟಲ್ ಆಗಿ ನಿಮಗೆ ನಾ ಮೇನ್ಸ್ ಕವರ್ ಮಾಡಿಕೊಡ್ತಾ ಇದ್ದೆ, ನೆನ್ಪಿಟ್ಕೊಳ್ರಿ. ಓಕೆ, ಇಲ್ಲಿ ನ್ಯಾಯಾಂಗ ಅರೆ ನ್ಯಾಯಾಂಗ ಸಂಸ್ಥೆ ಹೊಡೆಸ್ಬೋದು, ಆಡಳಿತಾತ್ಮಕ ಪ್ರಾಧಿಕಾರದ ವಿರುದ್ಧ ಹೊಡೆಸುವಂಗಿಲ್ಲ. ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಪ್ರೊಹಿಬಿಷನ್ನಲ್ಲಿ ಬರುತ್ತೆ. ಈ ಥರ ಹಾಕಿ ಬರೀರಿ ಮೇನ್ಸ್ನಲ್ಲಿ. ಯಾಕೆ ಮಾರ್ಕ್ಸ್ ಕೊಡೋದಿಲ್ಲ? ಎಲಿವೇಷನ್ ಮಾಡ್ತಕ್ಕಂಥವ್ನು ಖುಷಿ ಆಗುತ್ತೆ, ಎಷ್ಟೊಂದು ತಿಳ್ಕೊಂಡಿದ್ದಾನೆ, ಎಷ್ಟೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ, ಸರಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದಾನೆ ಅಂತೇಳಿ ನೀವು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಜೊತೆಗೆ ನಿಮ್ಗೆ ಈ ರೀತಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪ್ರಿಲಿಮ್ಸ್ನಲ್ಲಿ ಯಾವುದೇ ರೀತಿಯಾಗಿ ಪ್ರಶ್ನೆ ಕೇಳಿದ್ರು ನಿಮಗೆ ಆನ್ಸರ್ ಮಾಡಬಲ್ಲರಿ ನೀವು. ಪ್ರೊಹಿಬಿಷನ್ ಅಂದರೆ ಏನು ಅಂತ ಕೇಳ್ತಾನೆ. ಪ್ರೊಹಿಬಿಷನ್ ಅಂದರೆ ಏನ್ರಿ? ಕೆಳಗಿನ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಧಿಕಾರವನ್ನು ಚಲಾಯಿಸಿದರೆ ಮೇಲಿನ ನ್ಯಾಯಾಲಯ ವಿಧಿಸ್ತಕ್ಕಂಥ ಆದೇಶ.
ವೆರಿ ಈಸಿ. ಎಕ್ಸಾಂಪಲ್ ತಿಳ್ಕೊಂಡಿರ್ತೀರಿ, ಕಾನ್ಸೆಪ್ಟ್ ತಿಳ್ಕೊಂಡಿರ್ತೀರಿ, ಹೆಂಗೆ ಕಳ್ಕೊತೀರಿ ನೀವು ಮಾರ್ಕ್ಸನ್ನು. ಅವನು ಹೊಂದಿಸಿ ಬರೆಯರಲ್ಲಿ ಕೊಡಲಿ ಅಥವಾ ಕೆಳಗಡೆ ಅಂತ ಮೇಲ್ಗಡೆಯರ ಕೊಡಲಿ, ಎಲ್ಲಾದರೂ ಕೊಡಲಿ, ಅವನು ಕ್ವಶನ್ಸ್ ಫ್ರೇಮ್ ಮಾಡ್ತಕ್ಕಂಥ ವಿಧಾನ ಹೇಳಾಗ್ತಿದ್ದು ನಿಮಗೆ ನಾನು. ಹೊಂದಿಸಿ ಬರೆಯರಿಗೆ ಕೊಡ್ತಾನೆ, ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಪ್ರೊಹಿಬಿಷನ್ನು, ಕೋ ವಾರಂಟ್ ಇವೆಲ್ಲ ಹೊಂದಿಸಿ ಬರೆಯರಿಗೆ ಕೊಡ್ತಾನೆ. ಇನ್ನೊಂದು ಕಡೆ ಆ ಒಂದು ವಾಕ್ಯವನ್ನು ಕೊಟ್ಟು ಕೆಳಗಡೆ ಏನು ಮಾಡ್ತಾನೆ ಅಂತೇಳಿದ್ರೆ ಲೈನ್ಸ್ಗಳನ್ನು ಕೊಡ್ತಾನೆ, ಅದಕ್ಕೆ ಸಂಬಂಧಪಟ್ಟಿದೆಯೋ ಇಲ್ಲೋ ಅಂತೇಳಿ. ಅವಾಗ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನೀವೇನು ಮಾಡ್ಬೋದು ಅಂತೇಳಿದ್ರೆ ನೀವು ಸರಿಯಾಗಿ ಮಾರ್ಕ್ಸ್ ತೊಗೊಳ್ಬೋದು. ಅದಕ್ಕೆ ನಾನು ಹೇಳೋದು ಏನಂತೇಳಿದ್ರೆ ನಿಮಗೆ ಗಟ್ಟು ಹೊಡಿಬೇಡ್ರಿ. ಗಟ್ಟು ಹೊಡೆದ್ರೆ ನಿಮ್ಗೆ ಯಾವುದೋ ಒಂದು ಪುಸ್ತಕವನ್ನು ಗಟ್ಟು ಹೊಡಿಯುವಂಥ ಕೆಲಸ ಮಾಡಬೇಡ್ರಿ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಸಕ್ಸಸ್ ಆಗ್ಬೋದು. ಹಾಗಾದರೆ ಇಲ್ಲಿ ಪ್ರೊಹಿಬಿಷನ್ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಇದು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ, ನೆನಪಿಟ್ಕೊಡ್ರಿ. ಹಾಗಾದರೆ ಇನ್ನು ಮುಂದೆ ಹೋಗ್ತಾ ಇದ್ದೇನೆ ನಾನು. ಕೋ ವಾರೆಂಟು ಇಲ್ಲಿ ನೋಡ್ರಿ, ಈ ಕೋ ವಾರೆಂಟು ಅಂತಕ್ಕಂಥದ್ದು ತುಂಬ ರಿಲೆವೆನ್ಸ್ ಆಗಿರ್ತಕ್ಕಂಥ ಒಂದು ವಿಚಾರ ಇದು. ರಿಲೆವೆನ್ಸ್ ಆಗಿರ್ತಕ್ಕಂಥ ವಿಚಾರ. ಯಾಕೆ ಸರ್ ಅಂತೇಳಿದರೆ ಇದು 5ನೇ ರಿಟ್. ಇದು 5ನೇ ರಿಟ್. ಇಲ್ಲಿ ಕೋ ವಾರೆಂಟು ಅಲ್ಲಿ ಏನಾಗುತ್ತೆ ಅಂತೇಳಿದರೆ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿಗಲ್ ಆಗಿ ಅಥವಾ ಕಾನೂನು ಬಾಹಿರ ಅಂತ ಕರಿತೇವೆ, ಕಾನೂನು ಬಾಹಿರವಾಗಿ ಒಂದು ಹುದ್ದೆಯನ್ನು ಪಡ್ಕೊಂಡ್ರೆ ಅಥವಾ ಹುದ್ದೆಯನ್ನು ಅಲಂಕರಿಸಿದರೆ ಅವನ ವಿರುದ್ಧ ನೀವೇನು ಮಾಡ್ಬೋದು ಅಂತೇಳಿದರೆ ಈ ಒಂದು ರಿಟ್ಟನ್ನು ಬಳಸ್ಕೊಳ್ಬೋದು. ಯಾವ ರಿಟ್ಟನ್ನು? ಕೋ ವಾರೆಂಟೋ ರಿಟ್ಟನ್ನು ಬಳಸ್ಕೋಬೋದು. ನಮ್ಮ ಸಂವಿಧಾನದಲ್ಲಿ ಅವಕಾಶ ಅದ. ಒಬ್ಬ ವ್ಯಕ್ತಿ ಇಲ್ಲಿಗಲಾಗಿ ಕಾನೂನು ಬಾಹಿರವಾಗಿ ಒಂದು ಹುದ್ದೆಯನ್ನು ಅಲಂಕರಿಸಿದರೆ ಈ ಕೋ ವಾರೆಂಟೋ ರಿಟ್ಟನ್ನು ಬಳಸ್ಕೋಬೋದು. ಯಾವ ರೀತಿ ಸರ್ ಅಂತೇಳಿದ್ರೆ ಇದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಬೆಸ್ಟ್ ಎಕ್ಸಾಂಪಲ್ ಅಂತೇಳಿದ್ರೆ ನಮ್ಮ KPSC ತೆಗೆದುಕೊಂಡ್ಬಿಡೋಣ. KPSC ಈಗ KPSC ಏನು ಮಾಡತ್ತೆ ಅಂತೇಳಿದ್ರೆ ಆ್ಯಕ್ಚುಲಿ KPSC ರೂಲ್ಸ್ ಪ್ರಕಾರ KAS ಹುದ್ದೆಯನ್ನು ಕಾಲ್ ಮಾಡ್ತಂತ ತಿಳ್ಕೊಡ್ರಿ. KPSC ಈ KAS ಹುದ್ದೆಯನ್ನು ಕಾಲ್ ಮಾಡ್ತಂತೇಳಿದ್ರೆ ಇದಕ್ಕೆ ನೋಟಿಫಿಕೇಷನ್ ಮಾಡಬೇಕಾಗ್ತದೆ. ನೋಟಿಫಿಕೇಷನ್ನು ಜೊತೆಗೆ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರು, ಇಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡಬೇಕಾಗ್ತದೆ. ಅಡ್ವರ್ಟೈಸ್ಮೆಂಟ್ಗಳನ್ನು KPSC ಕೊಡಬೇಕಾಗ್ತದೆ. KAS ಹುದ್ದೆಗಳನ್ನು ನಾವು ಕಾಲ್ ಮಾಡಿದ್ದೀವಿ, KAS ಹುದ್ದೆಗಳನ್ನ ನಾವು ನೋಟಿಫಿಕೇಷನ್ ಮಾಡಿದ್ದೇವೆ ಅಂತೇಳಿ KPSC ಮಾಡಬೇಕಾಗ್ತದೆ. ಬಟ್ ಇಲ್ಲಿ KPSC ಒಂದು ವೇಳೆ KAS ಹುದ್ದೆಯನ್ನು ಯಾವುದೇ ರೀತಿಯಾಗಿ ಇಲ್ಲಿ ನೋಟಿಫಿಕೇಷನು ಮಾಡೋಂಗಿಲ್ಲ, ಅಡ್ವರ್ಟೈಸ್ಮೆಂಟು ಕೊಡೋಂಗಿಲ್ಲ, ಹಂಗೆ ನೇರವಾಗಿನ ಗೊತ್ತಿರಲಾರಂಗ ಗುಪ್ತವಾಗಿನ ಏನಾದರೂ ಹುದ್ದೆಯನ್ನು ತುಂಬಿಕೊಂಡ್ರೆ ಇಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಏನು ಮಾಡ್ಬೋದು ಅಂತೇಳಿದರೆ ಇಲ್ಲಿ 19ನೇ ಆರ್ಟಿಕಲ್ 19ನೇ ವಿಧಿ ಪ್ರಕಾರ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು ನಮ್ಮಲ್ಲದ. ಜಾತಿ, ಧರ್ಮ, ಜನ್ಮಸ್ಥಳ ತಾರತಮ್ಯ ಯಾವುದು ಇಲ್ಲದೇ ಒಬ್ಬ ವ್ಯಕ್ತಿ ಉದ್ಯೋಗವನ್ನು ಪಡ್ಕೋಬೋದು. ಆರ್ಟಿಕಲ್ 19 ಯೂಸ್ ಮಾಡಿಕೊಂಡು ಈ KPSC ವಿರುದ್ಧ ಏನು ಮಾಡ್ಬೋದು ಅಂತೇಳಿದರೆ ಕೇಸ್ ಹಾಕ್ಬೋದು. KPSC ವಿರುದ್ಧ ಕೇಸ್ ಹಾಕ್ಬೋದು. ಯಾರು? ಒಬ್ಬ ವ್ಯಕ್ತಿ, ಸಾಮಾನ್ಯ ಯಾವುದೋ ಒಬ್ಬ ಪ್ರಜೆ. ಹೈಕೋರ್ಟಿಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟಿಗೆ ಹೋಗ್ಬಿಟ್ಟು ಆತ ರಿಟ್ಟನ್ನು ಸಲ್ಲಿಸ್ಬೋದು. ಸಲ್ಲಿಸಿದಾಗ ಅವಾಗ ಏನಾಗುತ್ತೆ ಅಂತೇಳಿದರೆ ಈ ಒಂದು ಸುಪ್ರೀಂ ಕೋರ್ಟು ಆಗಿರ್ಬೋದು, ಹೈಕೋರ್ಟು ಆಗಿರ್ಬೋದು, ಈ ಒಂದು KPSC ವಿರುದ್ಧ ಕೇಳ್ತದೆ. KPSC ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ, ಕಾನೂನು ಬಾಹಿರವಾಗಿ ಯಾಕೆ ನೀವು ಹುದ್ದೆಯನ್ನು ಕೊಡ್ತಾ ಇದ್ದೀರಿ, ಅದು ತಪ್ಪಾಗುತ್ತೆ, ಅದು ಕೂಡ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ, ಆರ್ಟಿಕಲ್ 19ನೇ ವಿಧಿಯ ಉಲ್ಲಂಘನೆ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟು ಚಾಟಿ ಬೀಸ್ತದೆ. ಯಾರಿಗೆ? KPSC ಕಚೇರಿಗೆ. ಹಾಗಾದರೆ ಇದು ಏನಂತೇಳಿದ್ರೆ ಕೋ ವಾರಂಟೋಯಲ್ಲಿ ಬರ್ತಕ್ಕಂಥ ವಿಚಾರ ರೀ, ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದರೆ ಇಲ್ಲಿಯೂ ಕೂಡ ಏನಂತೇಳಿದ್ರೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರಿ, ವ್ಯಾಖ್ಯೆ ತಿಳ್ಕೊಂಡ್ರಿ, ಒಂದು ಎಕ್ಸಾಂಪಲ್ ತಿಳ್ಕೊಂಡ್ರಿ. ಹಾಗಾದರೆ ನಿಮಗೆ ಇದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೋತೇನೆ ನಾನು. ವೆರಿ ಇಂಪಾರ್ಟೆಂಟ್ ಆಗ್ತದೆ. ರಿಟ್ಗಳ ಬಗ್ಗೆ ನೆನ್ಪಿಟ್ಕೊಡ್ರಿ. ನಿಮ್ಗೆ KS ಮೇನ್ಸ್ನಲ್ಲಿ ಒಂದು ಕ್ವಶನ್ ಪಕ್ಕ ಇರ್ತದೆ, ರಿಟ್ಗಳ ಬಗ್ಗೆ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನಂತೇಳಿದ್ರೆ ರಿಟ್ಗಳ ಬಗ್ಗೆ ಇಲ್ಲಿ ನಿಮ್ಗೆ MCQ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಡ್ರಿ. MCQ ಪ್ರಶ್ನೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಂಡಮಸ್ ಅಂದರೆ ಏನು, ಕೋ ವಾರೆಂಟು ಅಂದರೆ ಏನು, ಪ್ರೊಹಿಬಿಷನ್ ಅಂದರೆ ಏನು, ಸರ್ಶಿವರರಿ ಅಂದರೆ ಏನು, ಇಂಥ ಸಿಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನಿಮ್ಗೆ. ನೀವೇನು ಮಾಡಬೇಕು, ಇವುಗಳನ್ನು ಕಾನ್ಸೆಪ್ಟ್ ತಿಳ್ಕೊಳ್ಳೋದರ ಜೊತೆಗೆ ಅದರ ಒಳಗಿನ ಒಳಾರ್ಥವನ್ನು ತಿಳ್ಕೊಂಡು ಓದಿದಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ನೆನಪು ಬರೋದಿಲ್ಲ. ನೀವೇನು ಮಾಡ್ಕೋಬೋದು, ಸರಿಯಾಗಿ ನೆನಪಿಟ್ಕೋಬೋದು, ಸಕ್ಸಸ್ ಆಗ್ಬೋದು.
ಸರಿಯಾಗಿ ನೆನಪಿಟ್ಕೊಂಡು ಸಕ್ಸಸ್ ಆಗ್ಬೋದು. ಓಕೆ, ಹಾಗಾದ್ರೆ ಇದು ಕೂಡ ನಿಮ್ಗೆ ವಾರಂಟ್ ಕೂಡ ನೆನಪಾಗಿದೆ, ವಾರಂಟ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ವೆರಿ ಇಂಪಾರ್ಟೆಂಟ್ ಅಲ್ರಿ ಇದು, ನೆನ್ಪಿಟ್ಕೊಡ್ರಿ. ಇನ್ನು ಮುಂದೆ ಹೋಗ್ತಾ ಇದ್ದೇನೆ ನಾನು. ಓಕೆ, ಇಲ್ಲಿ ಒಂದು ಅಂಶವನ್ನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ನಲ್ಲಿ ನಮ್ಮಲ್ಲಿ ಮಾರ್ಷಲ್ ಲಾಗಳು ಬರ್ತಾವೆ ರೀ. ಆರ್ಟಿಕಲ್ 34 ಮಾರ್ಷಲ್ ಲಾ. ಈ ಮಾರ್ಷಲ್ ಲಾ ಬಂದಾಗ ಇಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸೈನ್ಯಕ್ಕೆ ಅತಿ ಹೆಚ್ಚು ಪವರನ್ನು ಕೊಡ್ತೇವೆ ರೀ. ಸೈನ್ಯಕ್ಕೆ ಮಿಲ್ಟ್ರಿ ಪವರ್ ಕೊಡ್ತೇವೆ ನಾವಿಲ್ಲಿ, ಮಿಲ್ಟ್ರಿ ಪವರ್ ಕೊಡ್ತೇವೆ. ಈ ಅವಧಿ ಒಳಗಡೆ ಮಾರ್ಷಲ್ ಲಾ ಪ್ರಕಾರ ಸೈನ್ಯದಲ್ಲಿರ್ತಕ್ಕಂಥ ಕಾನೂನುಗಳು ರೀ. ಈ ಅವಧಿ ಒಳಗಡೆ ಮಿಲ್ಟ್ರಿ ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡ್ಬೋದು, ಫೈರ್ ಮಾಡ್ಬೋದು, ಗುಂಡಿಕ್ಬೋದು. ಓಕೆ, ಗುಂಡಿಕ್ಬೋದು. ಅದೇನಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಅಲ್ಲ. ಯಾಕಂತೇಳಿದ್ರೆ ಆ ವ್ಯಕ್ತಿ ದೇಶಕ್ಕೆ ಹುನ್ನಾರ ಮಾಡ್ಲಿಕ್ಕೆ ಬಂದಿದ್ರೆ, ದೇಶದ ಒಂದು ಸಮಗ್ರತೆ ಐಕ್ಯತೆಯನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ರೆ, ದೇಶದ ವಿರುದ್ಧ ಮಾಡ್ತಾ ಇದ್ದಾನಲ್ಲ ಅವನು. ಹೀಗಾಗಿ ಇಲ್ಲಿ ಮಾರ್ಷಲ್ ಲಾಗಳು ಬರ್ತವೆ ಫಂಡಮೆಂಟಲ್ ರೈಟ್ಸ್ನಲ್ಲಿ. ಮಾರ್ಷಲ್ ಲಾ ಬಂದಾಗ ಇಲ್ಲಿ ಮಿಲಿಟರಿ ಅವ್ರಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಪವರನ್ನು ಕೊಡ್ತೇವೆ. ಇದು ಕೂಡ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೆಬಿಯಸ್ ಕಾರ್ಪಸ್ನಲ್ಲಿ ಬರ್ತದೆ. ಅಲ್ಲಿ ಕೂಡ ಈ ಪಾಯಿಂಟನ್ನು ಆ್ಯಡ್ ಮಾಡ್ಬೋದು ನೀವು, ಅಲ್ಲಿ ಕೂಡ ಈ ಪಾಯಿಂಟನ್ನು ಆ್ಯಡ್ ಮಾಡಿ ನೀವು ಇದನ್ನು ಮಾಡ್ಬೋದು. ಹಾಗಾದ್ರೆ ಈ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೇನೆ ನಾನು. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೀವೇನು ತಿಳ್ಕೊಂಡ್ರಿ? 5 ರಿಟ್ಗಳ ಬಗ್ಗೆ ತಿಳ್ಕೊಂಡ್ರಿ. 5 ರಿಟ್ಗಳ ಬಗ್ಗೆ ತಿಳ್ಕೊಂಡ್ರಿ. ನೀವು ಪ್ರತಿನಿತ್ಯ ಅದನ್ನು ರಿವಿಷನ್ ಮಾಡಿರಿ, ಓದ್ತಾ ಹೋಗ್ರಿ. 5 ರಿಟ್ಗಳು ಅರ್ಥ ಆಗ್ತಾವೆ ನಿಮಗೆ, ಇಷ್ಟು ಹೇಳಬಲ್ಲೆ. ಈ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇದು DPSP ಅಂತೇಳಿ ಕರಿತೀವಿ. DPSP. ಹಾಗಾದ್ರೆ ಇದನ್ನು ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ಕರಿತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಈ ವಿಷಯವನ್ನು DPSPಯನ್ನು ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಇದನ್ನು ಡಿಬೇಟ್ ಮುಖಾಂತರ ನಾವು ಏನು ಮಾಡೋಣ, ಓದ್ತಾ ಹೋಗ್ಬೇಕು. ಡಿಬೇಟ್ ಮುಖಾಂತರ ಓದ್ತಾ ಹೋದರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳಂತ ಹೇಳಿದ್ರೆ ನಮ್ಮಲ್ಲಿ ಈ ಹಿಂದ್ಗಡೆ ಒಂದು ರಾಜ್ಯ ಏನಾಗಿತ್ತು ಅಂತ ಹೇಳಿದ್ರೆ, ಸ್ಟೇಟ್ ಏನಾಗಿತ್ತು, ಕೇವಲ ಪೊಲೀಸ್ ರಾಜ್ಯ ಆಗಿತ್ತು. ಪೊಲೀಸ್ ಸ್ಟೇಟ್ ಅಂದರೆ ಈ ಪೊಲೀಸ್ ಸ್ಟೇಟ್ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸರು ಜನರ ರಕ್ಷಣೆಯನ್ನು ಅಷ್ಟೇ ಮಾಡ್ತಾ ಇದ್ರು. ಪೊಲೀಸರ ಕೆಲಸ ಪ್ರೊಟೆಕ್ಟ್ ಪೀಪಲ್, ಜನರ ರಕ್ಷಣೆಯನ್ನು ಅಷ್ಟೇ ಮಾಡ್ತಾ ಇದ್ರು. ಹಾಗಾದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೆಲ್ಫೇರ್ ಸ್ಟೇಟ್ ಬಗ್ಗೆ ಕಲ್ಪನೆಯೇ ಇರಲಿಲ್ಲ. ಕಲ್ಯಾಣ ರಾಜ್ಯದ ಬಗ್ಗೆ ಕಲ್ಪನೆಯೇ ಇರಲಿಲ್ಲ. ಕಲ್ಯಾಣ ರಾಜ್ಯ ಅಂತೇಳಿದ್ರೆ ಈ ಒಂದು ಪೊಲೀಸ್ ಸ್ಟೇಟ್ ಹೋಗಿ ನೆಕ್ಸ್ಟ್ ಏನಾಯಿತು, ವೆಲ್ಫೇರ್ ಸ್ಟೇಟ್ ಆಯಿತು. ವೆಲ್ಫೇರ್ ಸ್ಟೇಟ್ ಅಂದರೆ ಕಲ್ಯಾಣ ರಾಜ್ಯ ಅಂತೇಳಿ ಕರಿತೀವಿ ಅದನ್ನು ನಾವು, ವೆಲ್ಫೇರ್ ಸ್ಟೇಟ್. ಈ ಕಲ್ಯಾಣ ರಾಜ್ಯದಲ್ಲಿ ಏನೆಲ್ಲ ಹಕ್ಕುಗಳದ ವ್ಯಕ್ತಿಗಳಿಗೆ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಏನಂತೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತ ಏನಿಲ್ಲಿ ಹಕ್ಕುಗಳನ್ನು ನೀಡ್ತಕ್ಕಂಥದ್ದು, ಜೊತೆಗೆ ಸೌಲಭ್ಯಗಳನ್ನು ನೀಡ್ತಕ್ಕಂಥದ್ದು, ಜೊತೆಗೆ ಸರ್ಕಾರ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಕಟ್ಟ ಕಡೆಗೆ ವ್ಯಕ್ತಿಗೂ ಸಹಿತ, ಕೊನೆಯ ವ್ಯಕ್ತಿಗೂ ಸಹಿತ ಏನೆಲ್ಲ ಒಬ್ಬ ವ್ಯಕ್ತಿಗೆ ಬದುಕಲಿಕ್ಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳದಾವಲ್ಲ, ಆಹಾರ, ನೀರು, ಎಲ್ಲವುಗಳನ್ನ ಪೂರೈಸ್ತಕ್ಕಂಥ ಕೆಲಸ ಗೌರ್ಮೆಂಟ್ ಮಾಡಬೇಕು. ಇದನ್ನು ನಾವು ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತು ವೆಲ್ಫೇರ್ ಸ್ಟೇಟ್ನಲ್ಲಿ DPSP ಅದಾವೆ. ಪೊಲೀಸ್ ರಾಜ್ಯ ಇಲ್ಲ ನಮ್ಮದು, ವೆಲ್ಫೇರ್ ಸ್ಟೇಟ್. DPSP ಎಲ್ಲದಾವೆ, ವೆಲ್ಫೇರ್ ಸ್ಟೇಟ್ನಲ್ಲಿದ್ದಾವೆ. ಹಾಗಾದರೆ ಈ DPSPಯನ್ನು ನಾವು ಮುಖ್ಯವಾಗಿ ಸಂವಿಧಾನದ 4ನೇ ಭಾಗದಲ್ಲಿ ಕಾಣ್ತೀವಿ. ಇದನ್ನೂ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ವಿಧಿ 36ರಿಂದ 51ರವರೆಗಿನ ವಿಧಿಗಳು ಏನಂತೇಳಿದ್ರೆ ಈ DPSP ಬಗ್ಗೆ ಹೇಳ್ತವೆ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತವೆ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಆ್ಯಕ್ಚುಲಿ ನಾವು ಐರ್ಲೆಂಡ್ ಸಂವಿಧಾನ ಅಂತ ತೆಗೆದುಕೊಂಡಿದ್ದೇವೆ. ಐರ್ಲೆಂಡ್ ಸಂವಿಧಾನ ಅಂತ ತೆಗೆದುಕೊಂಡಿದ್ದೀವಿ. ಬಟ್ ಐರ್ಲೆಂಡ್ ಸಂವಿಧಾನ ಸ್ಪೇನ್ ಸಂವಿಧಾನ ಅಂತ ತೆಗೆದುಕೊಂಡಿದೆ. ನೆನಪಿಟ್ಟುಕೊಡ್ರಿ, ಸ್ಪೇನ್ ಸಂವಿಧಾನ ಅಂತ ತೆಗೆದುಕೊಂಡಿದೆ. ಹಾಗಾದರೆ ಇಷ್ಟೇನಂತೇಳಿದ್ರೆ ಈ DPSPಯಲ್ಲಿ ಬರ್ತಕ್ಕಂಥ ವಿಚಾರ. ಹಾಗಾದರೆ ಇನ್ನೂ ಮಾತಾಡ್ತೇನೆ ಇದ್ರ ಬಗ್ಗೆ, ನಾನು ಒಂಚೂರು ನೋಟ್ ಡೌನ್ ಮಾಡಿಕೊಡ್ರಿ ಇದನ್ನ. ಹಾಗಾದರೆ ಇಲ್ಲಿ ನೋಡಿ ಸರ,
ಇದುವರೆಗೂ ಡಿ ಪಿ ಎಸ್ ಪಿ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಒಂದು ನಮಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ DPSP ಕೂಡ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಸಹಿತ ಏನಂತೇಳಿದರೆ ಇಲ್ಲಿ ಅವು ಕೂಡ ಕಲ್ಯಾಣ ರಾಜ್ಯದ ಬಗ್ಗೆ ನಿರ್ಮಾಣ ಮಾಡ್ತವೆ. ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಕೂಡ ಇವಾಗಲೇ ಹೇಳಿದ್ರಿ ನೀವು. ಅದು ಕೂಡ ಸಿಟಿಜನ್ಸಿನ ನಾಗರಿಕರ ಒಂದು ಬೇಕು ಬೇಡಿಕೆಗಳನ್ನು, ನಾಗರಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಅದು ಕೂಡ ಕೆಲಸ ಮಾಡ್ತದೆ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ DPSP ಏನು ಮಾಡ್ಬೋದು ಅಂತೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಇಲ್ಲಿ ಸ್ಟೇಟ್ ಗೌರ್ಮೆಂಟು ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು, ಇವುಗಳನ್ನು ಜಾರಿಗೆಗಾಗಿ ಪ್ರಯತ್ನ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟು ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟು ಮಾಡ್ಬೋದು. ಯಾವ ಮೂಲಕವಾಗಿರಿ ಇಲ್ಲಿ ಸರ್ಕಾರ ಏನು ಮಾಡ್ಬೋದು ಅಂತೇಳಿದರೆ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಜನರಿಗೆ ಒಂದು ಒಳಿತನ್ನು ಬಯಸ್ತಕ್ಕಂತಹ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ಈ DPSPಗಳನ್ನು ಸರ್ಕಾರ ಜಾರಿಗೆ ತರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಅಂತೇಳಿದ್ರೆ ಇಲ್ಲಿ ಒಂದು ಸಮೃದ್ಧವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ಬೋದು. ಯಾವ ರೀತಿ? ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟೋ ಜನ ನಿರ್ಗತಿಕರಿಗೋಸ್ಕರ ಸರ್ಕಾರ ಯೋಜನೆಗಳನ್ನ ಜಾರಿಗೆ ತರಬಹುದು. ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ ವೇತನವನ್ನು ಸರ್ಕಾರ ಜಾರಿಗೆ ತರಬಹುದು. ಅಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದಾದ್ರು ಜಾರಿಗೆ ತರಬಹುದು. ವಿದ್ಯಾರ್ಥಿ ವೇತನವನ್ನು ಜಾರಿಗೆ ತರಬಹುದು. ಅದು ಕೂಡ DPSPಯಲ್ಲಿ ಬರ್ತದ. ಆದರೆ ಒಂದು ತಿಳ್ಕೊಡ್ರಿ, ಎಲ್ಲ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತೊಗೊಂಬರ್ಬೋದು. ಅದರಲ್ಲಿ ಮಹಾತ್ಮ ಗಾಂಧೀಜಿಯ ತತ್ವಗಳಿದಾವೆ, ಸಮಾಜವಾದಿ ತತ್ವಗಳಿದಾವೆ. ಓಕೆ, ಎಲ್ಲ ತತ್ವಗಳು ಇದ್ರೂ ಸಹಿತ ಒಬ್ಬ ಪ್ರಜೆಯಾಗಿ ನೀನೇನಂತೇಳಿದ್ರೆ ಈ DPSP ವಿರುದ್ಧ ಇಲ್ಲೇನಂತೇಳಿದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಹೋಗುವಂಗಿಲ್ಲ. ಹೋಗಿಬಿಟ್ಟು ನನ್ನ ಒಂದು DPSPಯನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರ್ತಕ್ಕಂಥ ಅಂಶಗಳನ್ನು ಸರ್ಕಾರ ಜಾರಿಗೆ ತೊಗೊಂಬಂದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಜಾರಿಗೆ ತೊಗೊಂಬಂದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತೊಗೊಂಬಂದಿಲ್ಲ ಅಂಥೇಳಿ ನೀನು ಹೋಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಹೋಗಿ ಅಪೀಲನ್ನು ಸಲ್ಲಿಸುವಂಗಿಲ್ಲ. ಅಪೀಲನ್ನು ಸಲ್ಲಿಸಿದರೆ ಏನಾಗುತ್ತೆ ಅಂತೇಳಿ ಅದು ಮಾನ್ಯ ಆಗೋದಿಲ್ಲ. ಅದು ಯಾಕಂತೇಳಿದ್ರೆ ನಮ್ಮಲ್ಲಿ ಈ DPSPಗಳನ್ನು ಸಂವಿಧಾನ ರಚನಾಕಾರರು ಅಷ್ಟೊಂದು ಅಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತರಬಹುದು, ತರಲಿಕ್ಕಿಲ್ಲ. ಬಟ್ ನೀ ಪ್ರಜೆಯಾಗಿ ಇಲ್ಲೇನಂತೇಳಿದ್ರೆ ಹೈಕೋರ್ಟಿಗೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ ನೀ ಪ್ರಶ್ನೆ ಮಾಡುವಂಗಿಲ್ಲ, ನಿನಗದು ಅಧಿಕಾರ ಇಲ್ಲ. ಬಟ್ ಫಂಡಮೆಂಟಲ್ ರೈಟ್ಸನ್ನು ಮಾಡ್ಬೋದು. ನೀನು ಫಂಡಮೆಂಟಲ್ ರೈಟ್ಸ್ಗೆ ಅವಕಾಶ ಕೊಟ್ಟಿದೆ, ಬಟ್ ಇದಕ್ಕಿಲ್ಲ. ನೆನಪಿಟ್ಟುಕೊಡ್ರಿ, ಇದೊಂದು ಗೈಡ್ಲೈನ್ಸ್. ಇದು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಒಂದು ಸಮೃದ್ಧವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಏನು ಮಾಡ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಪ್ರಜೆಗಳ ಒಳಿತಿಗಾಗಿ ಕೆಲಸ ಮಾಡಬಹುದು. ಅದು DPSPಯಲ್ಲಿ ಬರ್ತದೆ. ಇನ್ನೂ ಮಾತಾಡ್ತೇನೆ ಇದ್ರ ಬಗ್ಗೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾನು ಮುಂದೆ ಹೋಗ್ತಾ ಇದ್ದೇನೆ ಇವಾಗ. ಓಕೆ, ಇಲ್ಲಿ ನೋಡ್ರಿ, DPSP ಬಗ್ಗೆ ಫಂಡಮೆಂಟಲ್ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ, ವ್ಯಾಖ್ಯೆಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ವಾಕ್ಯ ಬಳಸ್ತಾರೆ. ಇದು ಪ್ರಶ್ನೆ ಕೇಳಿದ್ದಾರೆ, ನೆನ್ಪಿಟ್ಕೊಳ್ರಿ. ನಾವೆಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಭಾರತದ ಸಂವಿಧಾನದ ಕಾದಂಬರಿಯ ಲಕ್ಷಣಗಳನ್ನ ಹೊಂದಿದ್ದಾವೆ. ಭಾರತದ ಸಂವಿಧಾನದ ಕಾದಂಬರಿಯ ಲಕ್ಷಣಗಳನ್ನ ಹೊಂದಿದ್ದಾವೆ. ಕಾದಂಬರಿ ಲಕ್ಷಣಗಳನ್ನ ಹೊಂದಿದ್ದಾವೆ. ಯಾವುವು? ಇವು DPSPಗಳು. ಹಾಗಾದ್ರೆ ಪ್ರಶ್ನೆ ಕೇಳಿದ್ದಾರೆ, ಇದನ್ನ ನಾವೆಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ನೆನಪಿಟ್ಕೊಳ್ರಿ. ಹಾಗಾದ್ರೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ, ನೆನಪಿಟ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಗ್ರಾವಿಲಿ ಆಸ್ಟಿನ್ ಅಂತೇಳಿ ಸೆಕೆಂಡ್ ಒನ್, ಇದು ಕೂಡ ಪ್ರಶ್ನೆ ಆಗಿದೆ ರೀ. ಕಾನ್ಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದಾರೆ ಇವರು. ಕಾನ್ಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರು ಕರೆದಿದ್ದಾರೆ ರೀ? ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾನ್ಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದಂಥ ವ್ಯಕ್ತಿ ಗ್ರಾನ್ವಿಲ್ ಆಸ್ಟಿನ್ ಅಂತೇಳಿ. ಅಂದ್ರೆ ಅಂತರಸಾಕ್ಷಿಯ ಲಕ್ಷಣಗಳು ಅಂತೇಳಿ ಕರೀತಾರೆ. ಅಂತರಸಾಕ್ಷಿಯ ಲಕ್ಷಣಗಳು ಅಂತೇಳಿ ಕರೀತಾರೆ. ಓಕೆ, ಕಾನ್ಶಿಯಸ್ ಆಫ್ ಅಂತರಸಾಕ್ಷಿಯ ಲಕ್ಷಣಗಳು ಅಥವಾ ಅಂತರಸಾಕ್ಷಿಯ ಸಂವಿಧಾನ ಅಂತೇಳಿ ಕರೀತಾರೆ. ಯಾರು ಕರೀತಾರೆ? ಇಲ್ಲಿ ಗ್ರಾನ್ವಿಲ್ ಆಸ್ಟಿನ್ ಅವರು ಕರೀತಾರೆ. ಇದನ್ನ DPSPಯನ್ನು ನೆನಪಿಟ್ಟುಕೊಳ್ರಿ. ಹಾಗಾದರೆ ಇನ್ನೂ ಮಾತಾಡೋದಿದೆ,
ವಿಷಯಗಳ ಸಮಗ್ರತೆ, ವಿಷಯಗಳ ಆಳ ಇನ್ನೂ ಇದೆ. ಇಲ್ಲಿ ಇದುವರೆಗೂ ಸಹಿತ ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂತಹ ರಿಟ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಅದರ ಬಗ್ಗೆ ತಿಳ್ಕೊಂಡ್ರಿ. ಅದಾದ ಮೇಲೆ ಹೊಸ ಕಾನ್ಸೆಪ್ಟನ್ನು ಪ್ರಾರಂಭಿಸಿದ್ದೀನಿ, DPSP ಅಂತೇಳಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಕೊಟ್ಟೆ, ಜೊತೆಗೆ ಆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತಕ್ಕಂಥ ಅಂಶಗಳ ಕುರಿತು ಅಂಬೇಡ್ಕರ್ ಅವರು, ಗ್ರ್ಯಾನ್ವಿಲ್ ಅಸ್ಟಿನ್ ಅವರು ಏನು ಹೇಳಿದಾರ ಬಗ್ಗೆ ಮಾತಾಡಿದೆ. ಹಾಗಾದರೆ ಇನ್ನು ಮುಂದಿನ ತರಗತಿ ಒಳಗಡೆ ಆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತಕ್ಕಂತಹ ತತ್ವಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದುವರೆಗೂ ಸಹಿತ ಸಂತೋಷ್ ಲಾಡ್ ಫೌಂಡೇಶನ್ಗೆ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.